ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಿಸ್ಥಾಯ ವಾಮನಾಯ ನಮೋ ನಮಃ. ಯಮ ಮತ್ತು ನಚಿಕೇತರ ಸಂವಾದ ರೂಪವಾದಂಥದ್ದು ಯಾವ ಕಠೋಪನಿಷತ್ತಿಗೆ ನಾವು ನಿನ್ನೆ ಅರ್ಥ ಕೇಳಿದಂತೆ, ಕಠ ಅಂತ ಹೇಳಿದರೆ ಒಂದು ಅರ್ಥ ಕಠ ಎಂಬಂತಹ ಋಷಿಗಳ ಪರಂಪರೆಗೆ ಸೇರಿದ್ದು ಈ ಉಪನಿಷತ್ತು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಕಠ ಅಂತ ಹೇಳಿದರೆ ಕೃಚ್ಛ್ರ, ತುಂಬ ಕಷ್ಟಪಟ್ಟು ಇದನ್ನು ಅಧ್ಯಯನ ಮಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂತ. ಅಂದರೆ ಇದರ ನಿಜವಾದಂತಹ ಪ್ರಮೇಯ ಎಂಬುದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಇದನ್ನು ಕಂಡುಕೊಂಡಂತಹ ಯಾವ ನಚಿಕೇತ ಇದ್ದಾನೆ ಅವನು ಕೂಡ ತುಂಬ ಕಷ್ಟಪಟ್ಟು ಇದನ್ನು ಯಮದೇವರ ಮೂಲಕ ತಿಳಿದುಕೊಂಡ. ಹಾಗಾಗಿ ಅದಕ್ಕೆ ಕಠೋಪನಿಷತ್ತು ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ತನ್ನಲ್ಲಿ ಅನೇಕ ಪ್ರಮೇಯಗಳನ್ನು ಒಳಗಿಟ್ಟುಕೊಂಡಂತಹ ಉಪನಿಷತ್ತು ಅದು ಕಠೋಪನಿಷತ್. ಹಾಗಾಗಿ ಅದರ ನಿಜವಾದಂತಹ ಅರ್ಥ ನಮಗೆ ಹೊಳೆಯಬೇಕು ಅಂತ ಹೇಳಿದರೆ ಅದರ ಅಭಿಮಾನಿ ದೇವತೆಯಾದಂತಹ ವಾಮನರೂಪಿಯಾದಂತಹ ಪರಮಾತ್ಮನೇ ನಮ್ಮಲ್ಲಿ ಇದ್ದುಕೊಂಡು ಆ ಅರ್ಥವನ್ನು ಹೊಳಿಸಬೇಕು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಆ ವಾಮನರೂಪಿಯಾದಂತಹ ಪರಮಾತ್ಮ, ಅದನ್ನು ಉಪದೇಶ ಮಾಡಿದಂತಹ ಯಮದೇವರು, ಉಪದೇಶವನ್ನು ಸ್ವೀಕಾರ ಮಾಡಿದಂತಹ ನಚಿಕೇತಾದಿಗಳು ಎಲ್ಲರೂ ಕೂಡ ನಮ್ಮೊಳಗಡೆ ನಿಂತುಕೊಂಡು ಈ ಉಪನಿಷತ್ತಿನ ಪ್ರಮೇಯವನ್ನು ಯಥಾಮತಿಯಾಗಿ ತಿಳಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ನಾವು ನಿನ್ನೆ ದಿನ ಕೇಳಿದಂತೆ ನಚಿಕೇತನಿಗೆ ಅವನ ತಂದೆಯಾದಂತಹ ಉದ್ಧಾಲಕ ಶಾಪ ಕೊಡ್ತಾನೆ, ಮೃತ್ಯವೇತ್ವಾ ದದಾನೀತಿ ಅಂತ. ಅಂದರೆ ನಚಿಕೇತ ಕೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತ. ಅದಕ್ಕೆ ಉದ್ಧಾಲಕ ಹೇಳ್ತಾನೆ, ನಿನ್ನನ್ನು ಬೇರೆ ಯಾವ ಸಾಮಾನ್ಯ ಋಷಿಗಳಿಗೋ ಮುನಿಗಳಿಗೋ ದಾನ ಕೊಡೋದಿಲ್ಲ, ಸಾಕ್ಷಾತ್ ಯಮಧರ್ಮರಾಜನಿಗೆ ದಾನ ಕೊಡ್ತೇನೆ, ಅಂದರೆ ಸತ್ತು ಹೋಗು ಎಂಬುದಾಗಿ ಸಿಟ್ಟಿನ ಭರದಲ್ಲಿ ಶಾಪ ಕೊಟ್ಟು ಬಿಡ್ತಾನೆ ಸ್ವತಃ ಜನ್ಮ ಕೊಟ್ಟಂತಹ ತಂದೆಯಾದಂತಹ ಉದ್ಧಾಲಕ. ಇಷ್ಟಾದರೂ ಕೂಡ ನಚಿಕೇತ ಕಿಂಚಿತ್ತೂ ಕೂಡ ಉದ್ವಿಗ್ನಾಗುವುದಿಲ್ಲ, ಸಿಟ್ಟಿಗೇಳೋದಿಲ್ಲ, ಬೇಸರ ಪಡುವುದಿಲ್ಲ, ದುಃಖ ಪಡುವುದಿಲ್ಲ. ನನ್ನ ತಂದೆಯೇ ನನಗೆ ಶಾಪ ಕೊಟ್ಟನಲ್ಲ ಅಂತ ತಂದೆಯ ಮೇಲೆ ಕಿಂಚಿತ್ತೂ ಕೂಡ ಸಿಟ್ಟು ಪಡೋದಿಲ್ಲ ಅಂತೆ. ಬೇರೆ ಯಾವ ಮಕ್ಕಳಾಗಿದ್ದರೆ ನನ್ನ ತಂದೆ ನನಗೆ ಶಾಪ ಕೊಟ್ಟ ಅಂತ ಮೊದಲು ತಂದೆಯನ್ನು ಸಾಯಿಸಿ ಆಮೇಲೆ ತಾವು ಸತ್ತು ಹೋಗ್ತಾ ಇದ್ರು. ಆದರೆ ನಚಿಕೇತ ಆ ರೀತಿಯಾಗಿ ಯಾವುದನ್ನೂ ಮಾಡಲಿಲ್ಲ. ಅವನಿಗೆ ಬೇಜಾರಾಗುತ್ತೆ ಅಂತೆ. ಯಾವುದಕ್ಕೆ ಬೇಜಾರಾಗುತ್ತೆ? ನನ್ನ ತಂದೆ ನನಗೆ ಶಾಪ ಕೊಟ್ಟ ಅಂತ ಬೇಜಾರಾಗಲಿಲ್ಲ ಹೊರತು, ದಾನವನ್ನು ಒಂದು ವೇಳೆ ನನಗೆ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಿದ್ದರೆ ಅದರಿಂದ ಬ್ರಾಹ್ಮಣರಿಗೆ ಉಪಯೋಗ ಆಗ್ತಾ ಇತ್ತು. ಆದರೆ ಕೊಟ್ಟಿದ್ದು ಯಾರಿಗೆ ಕೊಟ್ಟಿದ್ದಾನೆ? ಯಮನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ದಾನದಿಂದಾಗಿ ಯಮಧರ್ಮರಾಜನಿಗೆ ಏನೇನು ಉಪಯೋಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಮಧರ್ಮರಾಜ ಒಬ್ಬ ಉತ್ತಮನಾದಂತಹ ದೇವತೆ, ಅವನ ಸೇವೆ ಮಾಡಲಿಕ್ಕೆ ಅಂತ ಅನೇಕ ಜನ ಯಮಭಟರು, ಯಮಕಿಂಕರರು ಇರ್ತಾರೆ. ಹಾಗಾಗಿ ನನ್ನಿಂದಾಗಿ ಯಮಧರ್ಮರಾಜನಿಗೆ ಏನೂ ಕೂಡ ಉಪಯೋಗ ಇಲ್ಲ. ಹಾಗಾಗಿ ನನ್ನ ತಂದೆ ದಾನ ಕೊಟ್ಟರೂ ಕೂಡ ಅದೇನಾಯಿತು,
ವ್ಯರ್ಥವೇ ಆಯಿತು ಎಂಬುದಾಗಿ ಅವನಿಗೆ ಬೇಜಾರಾಗುತ್ತೆ. ಹಾಗಾಗಿ ಅವನಿಗೆ ದಾನ ಕೊಟ್ಟದ್ದು ಬೇಜಾರಲ್ಲ, ದಾನ ಕೊಟ್ಟಿದ್ದರಿಂದಾಗಿ ಏನೂ ಕೂಡ ಉಪಯೋಗ ಇಲ್ಲ ಅಂತ ಬೇಜಾರು. ಆ ರೀತಿಯಾದಂತಹ ಉತ್ತಮವಾದಂತಹ ಮನಸ್ಥಿತಿ ಉಳ್ಳಂತಹ ಸಣ್ಣ ಬಾಲಕ ಯಾವ ನಚಿಕೇತ ನೇರವಾಗಿ ಇವನ ಮನೆಗೆ ಹೋಗ್ತಾನೆ. ಹೇಗೆ ಯೋಗಶಕ್ತಿಯಿಂದಾಗಿ ತನ್ನ ಶರೀರವನ್ನು ತ್ಯಾಗ ಮಾಡಿ ಹೋದಾಗ ಅಲ್ಲಿ ಯಮಧರ್ಮರಾಜ ಇರೋದಿಲ್ಲ. ಯಮಧರ್ಮರಾಜನ ಹೆಂಡತಿಯಾದಂತಹ ಶ್ಯಾಮಲಾದೇವಿ ಇರ್ತಾಳೆ. ಅವಳು ಮನೆಗೆ ಬಂದಂತಹ ಅತಿಥಿಗೆ ಎಲ್ಲ ವಿಧವಾದಂತಹ ಸೇವೆಯನ್ನು ಮಾಡಲಿಕ್ಕೆ ಅಂತ ಮುಂದೆ ಬರ್ತಾಳೆ. ಆದರೆ ನಚಿಕೇತ ಹೇಳ್ತಾನೆ, ನಾನು ನಿನ್ನಿಂದಾಗಿ ಯಾವ ಸೇವೆಯನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದದ್ದು ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ಲ, ಹೊರತು ಯಮನ ದರ್ಶನ ಮಾಡಲಿಕ್ಕೆ. ಹಾಗಾಗಿ ನನಗೆ ಇದೆಲ್ಲ ಬೇಡ ಅಂತ ತಿರಸ್ಕಾರ ಮಾಡ್ತಾನೆ. ಕೊನೆಗೆ 3 ದಿವಸ ಆಗುತ್ತೆ. 3 ದಿವಸ ಆದ ನಂತರ ಯಮಧರ್ಮರಾಜ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ನಾವು ನಿನ್ನೆ ಕೇಳಿದಂತೆ ಯಮಧರ್ಮರಾಜನ ಹೆಂಡತಿಯಾದಂತಹ ಯಾವ ಶ್ಯಾಮಲಾದೇವಿ ಆ ಬಂದಂತಹ ನಚಿಕೇತನಿಗೆ ಎಲ್ಲವನ್ನು ಕೂಡ ಪೂಜೆ ಮಾಡು ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಅಲ್ಲಿ ತನಕ ಮನೆಯ ಹೊರಗಡೆ ಇದ್ದಂತಹ ನಚಿಕೇತನನ್ನು ಅವನಿಗೆ ಪಾದಪ್ರಕ್ಷಾಲನಾದಿಗಳನ್ನು ಮಾಡಿ ಮನೆಯ ಒಳಗಡೆ ಕರೆದು ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನು ಕೂಡ ಒಬ್ಬ ಮನೆಗೆ ಬಂದಂತಹ ಅತಿಥಿಗೆ ಯಾವ ರೀತಿಯಾಗಿ ಆತಿಥ್ಯ ಸತ್ಕಾರವನ್ನು ಮಾಡಬೇಕು ಅಂತಹ ಅತಿಥಿ ಸತ್ಕಾರವನ್ನು ಮನೆಗೆ ಬಂದಂತಹ ಒಬ್ಬ ಬ್ರಾಹ್ಮಣನಿಗೆ ಮಾಡಿದ್ದು ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ, ದೇವಾನುದೇವತೆಯಾದಂತಹ ಯಮಧರ್ಮರಾಜನ ಮನೆಗೆ ಒಬ್ಬ ಸಾಮಾನ್ಯ ಭೂಲೋಕದ ಬ್ರಾಹ್ಮಣ ಅಂದ್ರೇನು ಭಾರಿ ದೊಡ್ಡ ಜ್ಞಾನಿ, ಭಾರಿ ವಯಸ್ಸಾಗಿತ್ತು ಅಂತ ಅಲ್ಲ, ಕೇವಲ ಒಂದು 10 ವರ್ಷದ ಬಾಲಕನಾದಂತಹ ಬ್ರಾಹ್ಮಣ ಜ್ಞಾನಿ ಮನೆಗೆ ಹೋದರೂ ಕೂಡ ಯಮಧರ್ಮರಾಜ ಅಷ್ಟು ವೈಭವದಿಂದಾಗಿ ಅವನಿಗೆ ಸತ್ಕಾರವನ್ನು ಮಾಡ್ತಾನೆ. ಇದರ ಮಹತ್ವ ಏನು ಅಂತ ಹೇಳಿದರೆ, ನಮ್ಮ ಮನೆಗೆ ಬಂದಂತಹ ಅತಿಥಿ ಯಾವುದೇ ರೂಪದಲ್ಲಿ ಇರಬಹುದು, ಯಾವುದೇ ವೇಷದಲ್ಲಿ ಇರಬಹುದು, ಆದರೆ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಅವನು ಬ್ರಾಹ್ಮಣ ಅತಿಥಿ, ಅವನಿಗೆ ಸತ್ಕಾರವನ್ನು ಮಾಡಲೇಬೇಕು. ಅವನಿಗೆ ಸತ್ಕಾರ ಮಾಡಿದಾಗ ನಮಗೆ ವಿಶೇಷ ಪುಣ್ಯ ಬರುವುದು ಮಾತ್ರ ಅಲ್ಲ, ನಮ್ಮ ಕುಲಕೋಟಿಗಳೇ ಉದ್ಧಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಮನೆಗೆ ಬಂದಂಥ ಅತಿಥಿಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವಶ್ಯವಾಗಿ ಸತ್ಕಾರವನ್ನು ಮಾಡಲೇಬೇಕು ಎಂಬುದಾಗಿ ಯಮಧರ್ಮರಾಜ ತಾನು ತಿಳಿಸಿಕೊಡ್ತಾ ಇದ್ದಾನೆ. ಸತ್ಕಾರ ಎಲ್ಲ ಆಯಿತು. ಸತ್ಕಾರ ಆದ ನಂತರ ಯಮಧರ್ಮರಾಜ ಆ ಯಾವ ನಚಿಕೇತನಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ತಿಸ್ರೋ ರಾತ್ರಿ ಯದವಾಸೀದ್ ಗೃಹೇ ಮೇ ಅನಷ್ಟನ್ ಬ್ರಹ್ಮನ್ ಅತಿಥಿರ್ನಮಸ್ಯ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿಮೇಸ್ತು ತಸ್ಮಾತ್ ಪ್ರತಿತ್ರೀನ್ ವರಾನ್ ವೃಣಿಶ್ವ ಎಂಬುದಾಗಿ. ಇಲ್ಲಿ ಏನನ್ನು ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದಾನೆ, ನಚಿಕೇತ ನೀನೇನು ಮಾಡಿದ್ದೀಯಾ, ತಿಸ್ರೋ ರಾತ್ರಿ ಯದವಾಸೀದ್ ಗೃಹೇ ಮೇ, 3 ರಾತ್ರಿ ಅರ್ಥಾತ್ 3 ದಿನಗಳ ಕಾಲ ನನ್ನ ಮನೆಯಲ್ಲಿ ವಾಸ ಮಾಡಿದ್ದೀಯಾ. ನೀನು ನನ್ನ ಮನೆಯಲ್ಲಿ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಮನೆಯ ಒಳಗಡೆ ಆರಾಮವಾಗಿ ವಾಸ ಮಾಡಿದರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ. ಆದರೆ ನೀನು ನನ್ನ ಮನೆಯಲ್ಲಿ ವಾಸ ಮಾಡಿದ್ದೀಯ. ಹೇಗೆ ವಾಸ ಮಾಡಿದ್ದೀಯಾ? ಅನಶ್ನನ್, ಊಟ ಮಾಡದೇನೆ 3 ದಿವಸಗಳ ಕಾಲ ಒಂದು ಹನಿ ನೀರು, ಒಂದು ತುತ್ತು ಅನ್ನ ಇಲ್ಲದೇನೆ 3 ದಿವಸಗಳ ಕಾಲ ಉಪವಾಸದಿಂದಾಗಿ ನನ್ನ ಮನೆಯಲ್ಲಿ ವಾಸ ಮಾಡಿದ್ದೀಯಾ. ಅಂತಹ ನೀನು ಯಾರು ಅಂತ ಹೇಳಿದ್ರೆ ಬ್ರಹ್ಮನ್ ಅಂತ ಹೇಳಿದ್ರೆ ಬ್ರಹ್ಮನನ್ನು ತಿಳಿದಂತಹ, ಪರಬ್ರಹ್ಮನನ್ನು ತಿಳಿದಂತಹ ದೊಡ್ಡ ಜ್ಞಾನಿ ನೀನು. ಹಾಗಾಗಿ ನಿನ್ನಂತಹ ಜ್ಞಾನಿಗಳು ಮನೆಗೆ ಬಂದಾಗ ಅದು ಕೂಡ ಈ ರೀತಿಯಾಗಿ 3 ದಿನಗಳ ಕಾಲ ಉಪವಾಸ ಇರೋದು ಅಂತ ಹೇಳಿದ್ರೆ ಅದು ನನಗೆ ಶ್ರೇಯಸ್ಸಲ್ಲ ಅಂತ ಯಮಧರ್ಮರಾಜನಂತಹ ದೇವಾನುದೇವತೆ ಹೇಳ್ತಾ ಇದ್ದಾನೆ. ಒಬ್ಬ ಭೂಲೋಕದ ಸಾಮಾನ್ಯ 10 ವರ್ಷದ ಬಾಲಕ ಯಮಧರ್ಮರಾಜನ ಮನೆಗೆ ಹೋಗಿ 3 ದಿವಸ ಉಪವಾಸ ಇದ್ದರೆ ಅದು ನನಗೆ ಶ್ರೇಯಸ್ಸಲ್ಲ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ ಯಮಧರ್ಮ, ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿಮೇಸ್ತು. ಜ್ಞಾನಿಯೇ, ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ನಮಸ್ಕಾರದ ಪ್ರತಿಫಲವಾಗಿ ನೀನು ನನಗೇನು ಮಾಡಬೇಕು? ಸ್ವಸ್ತಿ ಮೇಸ್ತು, ನನಗೆ ಸ್ವಸ್ತಿ, ಒಳ್ಳೆಯದನ್ನು ಉಂಟು ಮಾಡು, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
ಇಷ್ಟು ಮಾತ್ರ ಅಲ್ಲ, ಅದಕ್ಕೆ ಕೊನೆಗೆ ಹೇಳ್ತಾನೆ, ತಸ್ಮಾತ್ ಪ್ರತಿ ತ್ರೀನ್ ವರಾನ್ ವೃಣಿಶ್ವ ಅಂತ. ನೀನು ನನ್ನ ಮನೆಯಲ್ಲಿ 3 ದಿವಸಗಳ ಕಾಲ ಉಪವಾಸ ಇದ್ದೀಯಾ, ಹಾಗಾಗಿ ಅದಕ್ಕೆ ಪ್ರತಿಯಾಗಿ 3 ವರಗಳನ್ನು ಕೇಳು ಅಂತ. 1 ದಿವಸಕ್ಕೆ 1 ವರದಂತೆ 3 ದಿವಸಕ್ಕೆ 3 ವರಗಳನ್ನು ಕೇಳು, ಏನು ಬೇಕಾದರೂ ವರವನ್ನು ಕೇಳು, ಅದನ್ನು ನಾನು ನಿನಗೆ ವರವನ್ನು ಕೊಡ್ತೇನೆ ಎಂಬುದಾಗಿ ಯಮಧರ್ಮರಾಜ ನಚಿಕೇತನಿಗೆ ಈ ರೀತಿಯಾಗಿ ಮಾತನ್ನು ಹೇಳ್ತಾನೆ. ವರವನ್ನು ಏನು ಬೇಕಾದರೂ ಕೊಡ್ತೇನೆ ಅಂತ. ಆವಾಗ ನಚಿಕೇತ ವರವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಕೇಳಿದಂತಹ ಮೊದಲನೇ ವರ ಯಾವುದು ಅಂತ ಹೇಳಿದರೆ, ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಅಭಿಮೃತ್ಯು ತ್ವತ್ ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣ ಪ್ರಥಮಂ ವರಂ ವೃಣೆ ಅಂತ. ಅವನು ಕೇಳುವಂತಹ ಮೊದಲನೇ ವರ ಯಾವುದು ಅಂತ ಹೇಳಿದರೆ ತನ್ನ ತಂದೆಗೆ ಸಂಬಂಧಪಟ್ಟಿದ್ದು. ಅವನು ಹೇಳ್ತಾನೆ, ಹೇ ಮೃತ್ಯು ಅಂದರೆ ಮೃತ್ಯುದೇವತೆಯಾದಂತಹ ಯಮಧರ್ಮರಾಜನೇ, ಗೌತಮಃ ಅಂತ ಹೇಳಿದರೆ ಗೌತಮ ಗೋತ್ರದಲ್ಲಿ ಹುಟ್ಟಿದಂತಹ ನನ್ನ ತಂದೆ ಅವನೇನಾಗಬೇಕು ಅಂತ ಹೇಳಿದರೆ, ಮೊದಲು ನನ್ನ ತಂದೆಯಾದಂತಹ ಉದ್ದಾಲಕ ಶಾಂತ ಸಂಕಲ್ಪ ಸ್ಯಾತ್ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶಾಂತ ಸಂಕಲ್ಪ ಅಂತ ಹೇಳಿದರೆ, ಉದ್ದಾಲಕ ಶಾಪ ಕೊಟ್ಟಿದ್ದ ನಚಿಕೇತನಿಗೆ. ಯಾಕೆ ಶಾಪ ಕೊಟ್ಟಿದ್ದ ಅಂತ ಹೇಳಿದರೆ, ಸಿಟ್ಟಿನಿಂದಾಗಿ ಶಾಪ ಕೊಟ್ಟಿದ್ದ. ಹಾಗಾಗಿ ಅವನು ಹೇಳ್ತಾನೆ, ನನ್ನ ತಂದೆಯ ಮೇಲೆ ನನಗೇನಿದೆ, ತುಂಬ ಸಿಟ್ಟಿದೆ, ಹಾಗೆ ಏನಿದೆ, ಬೇಸರ ಇದೆ. ಸಿಟ್ಟು ಯಾಕೆ ಅಂತ ಹೇಳಿದರೆ, ದಾನ ಕೊಡಬೇಕಾದ್ರೆ ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳಿದ್ರಿಂದಾಗಿ ನನ್ನ ತಂದೆಗೆ ನನ್ನ ಮೇಲೆ ಸಿಟ್ಟು ಬಂತು. ಇನ್ನು ಬೇಜಾರು ಯಾಕೆ ಅಂತ ಹೇಳಿದರೆ, ಚಿಕ್ಕ ವಯಸ್ಸಿನಿಂದಾಗಿಯೂ ಕೂಡ ನನ್ನ ತಂದೆಗೆ ನನ್ನ ಮೇಲೆ ಏನೋ ಒಂಥರ ಬೇಜಾರಿದೆ. ಯಾಕೆ ಅಂತ ಹೇಳಿದರೆ, ನನ್ನ ಅಣ್ಣನಾದಂತಹ ಶ್ವೇತಕೇತು ಭಾರಿ ದೊಡ್ಡ ಜ್ಞಾನಿ, ಭಾರಿ ದೊಡ್ಡ ಚುರುಕಾದಂತಹ ವ್ಯಕ್ತಿ. ಆದರೆ ನಾನು ಬೇರೆಯವ್ರ ಜೊತೆ ಅಷ್ಟು ಬೆರೆಯೋದಿಲ್ಲ, ಅಷ್ಟು ಮಾತನಾಡೋದಿಲ್ಲ. ಹಾಗಾಗಿ ನನ್ನ ತಂದೆಗೆ ನನ್ನ ಮೇಲೆ ಬೇಜಾರಿದೆ. ಆ ರೀತಿಯಾಗಿ ನನ್ನ ಮೇಲೆ ಇರುವಂತಹ ಸಿಟ್ಟು, ನನ್ನ ಮೇಲೆ ಇರುವಂತಹ ಬೇಜಾರು ಎಲ್ಲವೂ ಕೂಡ ಕಳೆದು ಹೋಗಿ ನನ್ನ ಮೇಲೆ ನನ್ನ ತಂದೆಗೆ ಪ್ರಶಾಂತವಾದಂತಹ ಮನಸ್ಥಿತಿ ಬರಬೇಕು. ನನ್ನ ಮಗ ಅಂತ ಹೇಳಿದ್ರೆ ಭಾರಿ ಪ್ರೀತಿ, ನನ್ನ ಮೇಲೆ ವಿಶೇಷವಾದಂತಹ ಪ್ರೀತಿ ನನ್ನ ತಂದೆಗೆ ಬರಬೇಕು ಎಂಬುದಾಗಿ ಅವನು ನಚಿಕೇತ ಕೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಸುಮನಾ ಯಥಾ ಸ್ಯಾತ್, ನನ್ನ ತಂದೆಗೆ ನನ್ನ ಮೇಲೆ ಮಾತ್ರ ಸಿಟ್ಟಲ್ಲ, ನನ್ನ ತಂದೆಗೆ ಸ್ವಲ್ಪ ಸಿಟ್ಟಿನ ವ್ಯಕ್ತಿತ್ವವೇ ಜಾಸ್ತಿ. ಸ್ವಲ್ಪ ಸಿಟ್ಟು ಬೇಗ ಬರುತ್ತೆ. ದೊಡ್ಡ ಋಷಿಯಾಗಿದ್ದರೂ ಕೂಡ ಸಿಟ್ಟು ಜಾಸ್ತಿ. ಹಾಗಾಗಿ ನನ್ನ ತಂದೆ ಏನಾಗಬೇಕು ಅಂತ ಹೇಳಿದರೆ, ಸುಮನಾ ಯಥಾ ಸ್ಯಾತ್ ವೀತ ಮನ್ಯುಹು ಅಂತ ಹೇಳಿ ಸಿಟ್ಟು ಅಂತ. ನನ್ನ ತಂದೆಗೆ ಇರುವಂತಹ ಸಿಟ್ಟು ಕಡಿಮೆಯಾಗಬೇಕು, ಮನಸ್ಸು ಪ್ರಶಾಂತವಾಗಿ ಯಾವಾಗಲೂ ಕೂಡ ಆಹ್ಲಾದಕರವಾಗಿರಬೇಕು. ಅಷ್ಟು ಮಾತ್ರ ಅಲ್ಲ, ತ್ವತ್ ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣ ಪ್ರಥಮಂ ವರಂ ವೃಣೆ ಅಂತ. ನಚಿಕೇತ ಹೇಳ್ತಾನೆ, ನಾನು ನಿನ್ನ ಮನೆಯಲ್ಲಿ ಜಾಸ್ತಿ ದಿವಸ ಇರೋದಿಲ್ಲ. ನೀನು ವಾಪಸ್ ಏನು ಮಾಡ್ತೀಯಾ, ನನ್ನನ್ನು ಪುನಃ ನನ್ನ ಶರೀರಕ್ಕೆ ಕಳಿಸ್ತೀಯ. ನನ್ನ ಶರೀರಕ್ಕೆ ಕಳಿಸಿದಾಗ ಏನಾಗಬೇಕು ಅಂತ ಹೇಳಿದರೆ, ತ್ವತ್ ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ, ನೀನು ಕಳಿಸಿದಂತಹ ನನ್ನನ್ನು ಪುನಃ ನನ್ನ ತಂದೆ ಗುರುತಿಸಬೇಕು ಎಂಬುದಾಗಿ ಯಾರು ನಚಿಕೇತ ಹೇಳ್ತಾ ಇದ್ದಾನೆ. ಹಾಗಾದರೆ ನಚಿಕೇತ ಯಾವ ರೀತಿಯಾಗಿ ಯಮಧರ್ಮರಾಜನ ಅರಮನೆಗೆ ಹೋದ ಎಂಬುದಾಗಿ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದರೆ, ನಚಿಕೇತ ಇದೇ ಶರೀರದಿಂದಾಗಿ, ಅಂದರೆ ಪಾಂಚಭೌತಿಕ ಶರೀರದಿಂದಾಗಿ ಯಮಧರ್ಮರಾಜನ ಪಟ್ಟಣಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಯಮಧರ್ಮರಾಜನ ನರಕಲೋಕ ಏನಿದೆ ಅದು ಅತೀಂದ್ರಿಯವಾದಂತಹ ಲೋಕ, ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಲೋಕಗಳು. ಅಂತಹ ಸೂಕ್ಷ್ಮವಾದಂತಹ ಲೋಕಕ್ಕೆ ಈ ಪಾಂಚಭೌತಿಕವಾದಂತಹ ಸ್ಥೂಲವಾದಂತಹ ಶರೀರದಿಂದಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೋಗಬೇಕು, ಸತ್ತು ಹೋಗಬೇಕು. ಸತ್ತು ಹೋದ ಅಂತ ಹೇಳಿದರೆ ಅದು ಒಂದು ತೊಂದರೆ ಬರುತ್ತೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯಮಧರ್ಮರಾಜನ ಮನೆಯಲ್ಲಿ 3 ದಿವಸಗಳ ಕಾಲ ನಚಿಕೇತ ಉಪವಾಸ ಇದ್ದು 4ನೇ ದಿನ ಯಾರು ಬಂದ, ಯಮಧರ್ಮರಾಜ ಬಂದ ಅಂತ ಹೇಳ್ತಾ ಇದ್ದಾರೆ.
ದೇವಲೋಕದ ಒಂದು ದಿನ ಮನುಷ್ಯ ಲೋಕಕ್ಕೆ ಎಷ್ಟು ಅಂತ ಹೇಳಿ 1 ವರ್ಷಕ್ಕೆ ಸಮಾನ ಅಂತೆ. ಹಾಗಾಗಿ ನಚಿಕೇತ ಯಮಧರ್ಮರಾಜನ ಮನೆಯಲ್ಲಿ 3 ದಿವಸ ಇದ್ದ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಯಿತು? 3 ವರ್ಷ ಆಯಿತು. 3 ವರ್ಷಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮಗನ ಶರೀರವನ್ನು ಹಾಗೆ ಇಟ್ಕೊಂಡು ಕೂತಿರೋದಿಲ್ಲ, ಸಂಸ್ಕಾರಾದಿಗಳನ್ನು ಮಾಡೇ ಬಿಡ್ತಾನೆ. ಆದರೆ ಇಲ್ಲಿ ನಚಿಕೇತ ಏನಂತ ಹೇಳ್ತಾ ಇದ್ದಾನೆ? ನಾನು ಪುನಃ ನನ್ನ ಶರೀರವನ್ನು ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಶರೀರವನ್ನು ಪ್ರವೇಶ ಮಾಡಿದಾಗ ನನ್ನ ತಂದೆ ನನ್ನನ್ನು ಗುರುತಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಚಿಕೇತ ಯಮಧರ್ಮರಾಜನ ಪಟ್ಟಣಕ್ಕೆ ಯಾವ ರೀತಿಯಾಗಿ ಹೋದ, ಪುನಃ ಯಾವ ರೀತಿಯಾಗಿ ಬಂದ ಅಂತ. ಈ ಶರೀರದಿಂದ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ತು ಹೋದ ಅಂತ ಹೇಳಿದ್ರೆ, ಸತ್ತು ಹೋದಾಗ ಅಲ್ಲಿ 3 ದಿವಸ ಇದ್ದ ಅಂತ ಹೇಳಿದ್ರೆ ಇಲ್ಲಿ ಏನಾಯಿತು? 3 ವರ್ಷ ಅಂತ ಆಯಿತು. ಹಾಗಾದರೆ ಅವನು ಯಾವ ರೀತಿಯಾಗಿ ಹೋದ, ಯಾವ ರೀತಿಯಾಗಿ ಬಂದ ಎಂಬಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ನಚಿಕೇತ ಯಾವ ರೀತಿಯಾಗಿ ಯಮಧರ್ಮರಾಜನ ಪಟ್ಟಣಕ್ಕೆ ಹೋದ ಅಂತ ಹೇಳಿದರೆ, ಹೋಗಿದ್ದು ಒಂದು ವಿಷನ್ ಅಂತೆ. ಹೇಗೆ ಕನಸಿನಲ್ಲಿ ನಮಗೆ ಕನಸು ಬೀಳುತ್ತೆ, 6 ತಿಂಗಳುಗಳ ಕಾಲ ಯಾವುದೋ ಒಂದು ಊರಲ್ಲಿ ಇದ್ವಿ, ಬೇಗ ಬೇಗ ಒಂದು ಊರಿಗೆ ಹೋದ್ವಿ ಅಂತೆಲ್ಲ ದೊಡ್ಡ ದೊಡ್ಡ ಕನಸು ಬೀಳುತ್ತೆ. ಕನಸು ಬಿದ್ದಿರೋದೆಷ್ಟೋ 2 ನಿಮಿಷನೋ 3 ನಿಮಿಷನೋ, ಆದರೆ ಆ ಕನಸಿನಲ್ಲಿ 4-6 ತಿಂಗಳುಗಳ ಕಾಲ, 5-6 ವರ್ಷಗಳ ಕಾಲ ನಾವು ಟ್ರಾವೆಲ್ ಮಾಡಿರ್ತೇವೆ. ಆ ರೀತಿಯಾಗಿ ಯಮಧರ್ಮರಾಜನ ಪಟ್ಟಣಕ್ಕೆ ಹೋಗಿದ್ದು, ಅಲ್ಲಿ 3 ದಿವಸ ಉಪವಾಸ ಇದ್ದದ್ದು, ಮತ್ತು ಯಮಧರ್ಮರಾಜ ಅಲ್ಲಿ ಬಂದು ಅವನಿಗೆ ವರವನ್ನು ಕೊಟ್ಟು ವಿಶೇಷವಾದಂತಹ ಅನುಗ್ರಹ ಮಾಡಿದ್ದು ಎಲ್ಲವೂ ಕೂಡ ಒಂದು ವಿಷನ್, ಒಂದು ಸ್ವಪ್ನದಂತೆ ಆದಷ್ಟು ಬೇಗವಾಗಿ ಏನಾಯಿತು, ಅವನಿಗೆ ನಚಿಕೇತನಿಗೆ ಹೊಳೆಯಿತು ಎಂಬುದಾಗಿ ಹೇಳ್ತಾರೆ. ಅರ್ಥಾತ್ ಶರೀರ ಅಲ್ಲೇ ಬಿದ್ದಿತ್ತು, ಆದರೆ ಅವನು ಹೋಗಲಿಲ್ಲ ಹೊರತು ಹೇಗೆ ಒಂದು ವಿಷನ್ನಿನಂತೆ, ಕನಸಿನಂತೆ ಅವನಿಗೆ ಇದೆಲ್ಲವೂ ಕೂಡ ದೃಷ್ಟವಾಯಿತು ಎಂಬುದಾಗಿ ಹೇಳ್ತಾರೆ. ಆ ರೀತಿ ಅದಕ್ಕೋಸ್ಕರ ಅವನು ಹೇಳ್ತಾನೆ ಏನಂತ, ತ್ವತ್ ಪ್ರಸೃಷ್ಟಂ, ನೀನು ನನ್ನನ್ನು ವಾಪಸ್ ಕಳಿಸ್ತೀಯ, ಕಳಿಸಿದಾಗ ನನ್ನ ತಂದೆಗೆ ನನಗೆ ನಂಬಿಕೆ ಬರಬೇಕು ಅಂತ. ಯಾಕೆ ಅಂತ ಹೇಳಿದರೆ, ಶರೀರ ಸತ್ತು ಬಿದ್ದಿದೆ, ಸತ್ತು ಬಿದ್ದಂತಹ ಶರೀರ ಮತ್ತೆ ಎತ್ತು ಅಂತ ಹೇಳಿದ್ರೆ ಬೇರೆ ಯಾವುದೋ ಪ್ರೇತಾತ್ಮದಲ್ಲಿ ಪ್ರವೇಶ ಮಾಡಿ ಎದ್ದು ನಿಂತಿತು ಅಂತ ನನ್ನ ತಂದೆಗೆ ಸಂದೇಹ ಬರಬಹುದು. ಹಾಗಾಗಿ ನನ್ನ ತಂದೆಗೆ ನಾನೇ ವಾಪಸ್ ಬಂದಿದ್ದೇನೆ ಎಂಬುದಾಗಿ ನಂಬಿಕೆ ಬರಬೇಕು. ಇದು ನಾನು ನಿನ್ನಲ್ಲಿ ಬೇಡುವಂತಹ ಮೊದಲ ವರ ಅಂತ ಅನೇಕ ಅಂಶಗಳನ್ನು ಸೇರಿಸಿಕೊಂಡು ಒಂದು ವರವನ್ನಾಗಿ ನಚಿಕೇತ ಕೇಳ್ತಾನೆ. ನನ್ನ ತಂದೆಗೆ ಸಿಟ್ಟು ಹೋಗಬೇಕು, ನನ್ನ ತಂದೆಗೆ ನನ್ನ ಮೇಲೆ ನಂಬಿಕೆ ಬರಬೇಕು, ಪ್ರಶಾಂತ ಮನಸ್ಸು ಬರಬೇಕು, ಮತ್ತು ನೀನು ವಾಪಸ್ ಕಳಿಸಿದಂತಹ ನನ್ನನ್ನು ಅವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ವರವನ್ನು ಕೇಳ್ತಾನೆ. ಈ ರೀತಿಯಾಗಿ ಕೇಳಿದಾಗ ಯಮಧರ್ಮರಾಜ ಹೇಳ್ತಾನೆ, ಯಥಾ ಪುರಸ್ತಾದ್ ಭವಿತಾ ಪ್ರತೀತ ಉದ್ಧಾಲಕಿರಾರುಣಿ ಮತ್ಪ್ರಸೃಷ್ಟ ಸುಖಂ ರಾತ್ರಿ ಶೈತ ವೀತಮನ್ಯು ಸ್ತ್ವಾಂ ದದರ್ಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ ಅಂತ ಹೇಳಿದರೆ, ವರಾಹ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ನಚಿಕೇತನ ಒಂದು ಚರಿತ್ರೆ ವರಾಹ ಪುರಾಣದಲ್ಲೂ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ, ಹೀಗೆ ಅನೇಕ ಕಡೆ ಬರುತ್ತೆ. ವರಾಹ ಪುರಾಣದಲ್ಲಿ ಹೇಳ್ತಾರೆ, ನಚಿಕೇತ ಸತ್ತು ಬಿಟ್ಟ. ಸತ್ತು ಬಿದ್ದು ಕೆಲವೇ ನಿಮಿಷಗಳಲ್ಲಿ ಅವನು ವಾಪಸ್ ಬಂದ ಅಂತ ಹೇಳ್ತಾರೆ. ಅಂದರೆ ಕೆಲವೇ ನಿಮಿಷಗಳಲ್ಲಿ ಅವನು ಯಮಧರ್ಮರಾಜನ ಆ ಎಲ್ಲ ದೃಶ್ಯಗಳನ್ನು ಕೂಡ ಕಂಡಿದ್ದು ವಿಷನ್ ಮೂಲಕ ಅಂತ. ಕಂಡ ಅವನು ವಾಪಸ್ ಬಂದಾಗ ನಾವು ಹಿಂದೆ ಕೇಳಿದಂತೆ ಅಲ್ಲಿ ನಡೀತಾ ಇದ್ದದ್ದು ದೊಡ್ಡ ಸತ್ರ, ದೊಡ್ಡ ಯಾಗ. ಹಾಗಾಗಿ ಆ ದೊಡ್ಡ ಯಾಗಕ್ಕೆ ಅನೇಕ ಜನ ಋಷಿಮುನಿಗಳೆಲ್ಲರೂ ಕೂಡ ಬಂದಿದ್ದರು. ವರಾಹಪುರಾಣದಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಅಲ್ಲಿ ಅವನು ಮತ್ತೆ ವಾಪಸ್ ಆ ಶರೀರದಲ್ಲಿ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ನೆರೆದಂತಹ ಋಷಿಮುನಿಗಳಿಗೆ ಭಾರಿ ಆಶ್ಚರ್ಯ ಅಂತೆ. ಅವರು ನಚಿಕೇತನಿಗೆ ಒಂದು ಮಾತು ಹೇಳ್ತಾರೆ, ಅಲ್ಲ ನಚಿಕೇತ, ನಾವು ಬೇರೆ ಬೇರೆ ಊರುಗಳಿಗೆ ಹೋಗಿ ವಾಪಸ್ ಬಂದದ್ದು ನೋಡಿದ್ದೇವೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ವಾಪಸ್ ಬಂದಿದ್ದು ನೋಡಿದ್ದೇವೆ, ಆದರೆ ಯಮಧರ್ಮರಾಜನ ಪಟ್ಟಣಕ್ಕೆ ಒಬ್ಬ ವ್ಯಕ್ತಿ ಹೋಗಿ ವಾಪಸ್ ಬಂದಿದ್ದು ಯಾವತ್ತೂ ನೋಡೇ ಇಲ್ಲ. ಹಾಗಾಗಿ ಯಮಧರ್ಮರಾಜನ ಪಟ್ಟಣದ ಅನುಭವ ಹೇಗೆ ಇತ್ತು ನನ್ನ ವರ್ಣನೆ ಮಾಡುವಂತ ಕೇಳ್ತಾರೆ ಅಂತ ಎಲ್ಲ ಋಷಿಮುನಿಗಳು ಕೂಡ. ಯಾಕೆ ಅಂತ ಹೇಳಿದರೆ, ಒಂದು ಊರಿಗೆ ಹೋದವನು ವಾಪಸ್ ಬರಬಹುದು, ಒಂದು ಪಟ್ಟಣಕ್ಕೆ ಹೋದವನು ವಾಪಸ್ ಬರಬಹುದು, ಆದರೆ ಯಮಧರ್ಮರಾಜನ ಪಟ್ಟಣಕ್ಕೆ ಹೋದವನು ವಾಪಸ್ ಬರೋದಂತ ಇಲ್ವೇ ಇಲ್ಲ. ನೀನು ಹೋಗಿ ಬಂದಿದ್ದೀಯಾ, ಹಾಗಾಗಿ ಯಮಧರ್ಮರಾಜನ ಪಟ್ಟಣ ಹೇಗೆ ಇದೆ ಅಂತ ನೀನು ವರ್ಣನೆ ಮಾಡುವಂತ ಎಲ್ಲ ಋಷಿಮುನಿಗಳು ಕೂಡ ಸೇರಿಕೊಂಡು ಅವನಿಗೆ ಒತ್ತಾಯ ಮಾಡಿ ಕೇಳ್ತಾರೆ ಎಂಬುದಂತಹ ವಿಚಾರ
ಮಹಾಭಾರತದಲ್ಲಿಯೂ ಬರುತ್ತೆ, ವರಾಹ ಪುರಾಣದಲ್ಲಿಯೂ ಬರುತ್ತೆ. ಹಾಗೆ ಯಮಧರ್ಮರಾಜ ಅವನಿಗೆ ವರವನ್ನು ಕೊಡ್ತಾನೆ. ಯಥಾ ಪುರಸ್ತಾತ್ ಭವಿತಾ ಪ್ರತೀತ ಔದ್ಧಾಲಕಿಯಾರಣಿ ಮತ್ಪ್ರಸೃಷ್ಟ ಎಂಬುದಾಗಿ ಸುಖಂ ರಾತ್ರಿ ಶೈತಾ ವೀತಮನ್ಯು ಅಂತ. ಹೇಗೆ ಒಬ್ಬ ವ್ಯಕ್ತಿ ಮಲಗಿರ್ತಾನೆ, ಮಲಗಿದ ಮೇಲೆ ವ್ಯಕ್ತಿ ಎದ್ದೇಳ್ತಾನೆ, ಎದ್ದಾಗ ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಸಹಜವಾಗಿ ಇನ್ನೊಬ್ಬ ವ್ಯಕ್ತಿ ನೋಡ್ತಾನೋ ಆ ರೀತಿಯಾಗಿ ನಿನ್ನ ತಂದೆ ನಿನ್ನನ್ನು ಮಲಗಿ ಎದ್ದಂತಹ ಪ್ರತಿನಿತ್ಯ ರಾತ್ರಿ ಮಲಗ್ತಾ ಇದ್ದ. ಯಾರು? ಈ ಒಂದು ನಚಿಕೇತ ಮರುದಿವಸ ಬೆಳಗ್ಗೆ ಹೇಳ್ತಾ ಇದ್ದ. ಎದ್ದಾಗ ಯಾವ ರೀತಿಯಾಗಿ ಸಹಜವಾಗಿ ನಿನ್ನನ್ನು ಕಾಣ್ತಾನೋ ಅದೇ ರೀತಿ ಸಹಜವಾಗಿ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲದಂತೆ ನನ್ನಿಂದ ಕಳಿಸಲ್ಪಟ್ಟಂತಹ ನಿನ್ನನ್ನು ನಿನ್ನ ತಂದೆ ನೋಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯಮಧರ್ಮರಾಜ ಒಂದು ಮಾತು ಹೇಳ್ತಾನೆ, ಮೃತ್ಯು ಮುಖಾತ್ ಪ್ರಮುಕ್ತಂ, ನೀನು ಭಾರಿ ಅದೃಷ್ಟವಂತ ಅಂತ. ಯಾಕೆ ಅಂತ ಹೇಳಿದ್ರೆ ಒಂದು ಬಾರಿ ನರಕಕ್ಕೆ ಬಂದಂಥವರು ಅವ್ರೇನು ಮಾಡೋದಿಲ್ಲ, ವಾಪಸ್ ಹೋಗುವುದಿಲ್ಲ. ಆದರೆ ನಿನ್ನಂತಹ 10 ವರ್ಷದ ಬಾಲಕ ಯಮಧರ್ಮರಾಜನ ಪಟ್ಟಣಕ್ಕೆ ಬಂದು ನನ್ನ ಜೊತೆಗೆ ಸಂವಾದ ಮಾಡಿ ನನ್ನ ಜೊತೆಗೆ 3 ವರವನ್ನು ಪಡೆದುಕೊಂಡು ಹೋಗೋದು ಅಂಥೇಳಿ ಅದು ಸುಲಭದ ಮಾತಲ್ಲ, ನೀನು ಭಾರಿ ಅದೃಷ್ಟವಂತ ಅಂತ ಅವನಿಗೆ ಹೊಗಳಿ ಹೇಳ್ತಾನೆ. ಯಾರು? ಯಮಧರ್ಮರಾಜ. ಈ ರೀತಿಯಾಗಿ ಮೊದಲನೇ ವರವನ್ನು ತಥಾಸ್ತು ಅಂತ ಯಮಧರ್ಮರಾಜ ಕೊಡ್ತಾನೆ. ನೀನು ಪುನಃ ಅದೇ ಶರೀರವನ್ನು ಪ್ರವೇಶ ಮಾಡ್ತೀಯ. ಪ್ರವೇಶ ಮಾಡಿದಾಗ ನಿನ್ನ ತಂದೆಗೆ ನಿನ್ನ ಮೇಲೆ ಯಾವುದೇ ರೀತಿಯ ಸಂದೇಹ ಬರೋದಿಲ್ಲ. ನಿನ್ನ ಮೇಲೆ ನಿನ್ನ ತಂದೆಗೆ ವಿಶೇಷವಾದಂತಹ ಪ್ರೀತಿ ಬರುತ್ತೆ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾನೆ. ಸರಿಯಾಯಿತು, ಮೊದಲನೇ ವರ ಆಯಿತು. ನಚಿಕೇತನಿಗೆ ಹೇಳ್ತಾನೆ, ಸರಿ, ಎರಡನೇ ವರವನ್ನು ಕೇಳು ಅಂತ. ಎರಡನೇ ವರವನ್ನು ಕೇಳಿದಾಗ ಅವನು ಹೇಳ್ತಾನೆ, ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ತತ್ವಂ ನ ಜರಯಾಭಿಭೇತಿ ಉಭೇ ತೀರ್ಥ ಅಶನಾಯ ಪಿಪಾಸೆ ಶೋಕಾತಿಕೋ ಮೋದತೆ ಸ್ವರ್ಗಲೋಕೆ ಅಂತ. ಅವನು ಕೇಳಿದಂತಹ ಎರಡನೇ ವರ ಯಾವುದು ಅಂತ ಹೇಳಿದರೆ, ಅಗ್ನಿಮುಖದಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡುವಂತಹ ಕ್ರಮ ಹೇಗೆ ಅಂತ. ಇವತ್ತು ನಾವು ವ್ಯಾಪಕವಾಗಿ ಎಲ್ಲ ಕಡೆ ಹೋಮ ಹವನಾದಿಗಳನ್ನು ಮಾಡೋದನ್ನು ನೋಡ್ತೇವೆ. ಅನೇಕ ಜನ ಶ್ರದ್ಧೆಯಿಂದಾಗಿ ಭಕ್ತಿಯಿಂದಾಗಿ ಅನೇಕ ವಿಧವಾದಂತಹ ಹೋಮ ಹವನ ಶಾಂತಿ ಕರ್ಮಗಳನ್ನೆಲ್ಲವನ್ನು ಕೂಡ ಮಾಡಿಸ್ತಾರೆ. ಅಂತಹ ಅಗ್ನಿಯಲ್ಲಿ ಎಲ್ಲರೂ ಕೂಡ ಹೋಮವನ್ನು ಮಾಡ್ತಾರೆ. ಅಂತಹ ಅಗ್ನಿಯ ಮಧ್ಯದಲ್ಲಿ ಅಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮನನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನು ಆ ಯಮಧರ್ಮರಾಜನ ಹತ್ತಿರ ನಚಿಕೇತ ಕೇಳ್ತಾನೆ. ಅದಕ್ಕೆ ಕೆಲವೊಂದಿಷ್ಟು ವಿಶೇಷಣಗಳನ್ನು ಕೊಡ್ತಾನೆ. ಅಗ್ನಿ ಮಧ್ಯದಲ್ಲಿ ಹೋಮವನ್ನು ಮಾಡಿದರೆ ಏನು ಫಲ ಅಂತ. ಅದಕ್ಕೆ ಹೇಳ್ತಾನೆ, ಸ್ವರ್ಗ ಎಂಬಂತಹ ಫಲ ಎಂಬುದು ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ, ಅಗ್ನಿಯಲ್ಲಿ ಹೋಮವನ್ನು ಮಾಡಿದಾಗ, ಹೋಮ ಅಂತ ಹೇಳಿದ್ರೆ ಸುಮ್ಮನೆ ಹೋಮ ಅಲ್ಲ, ಅಗ್ನಿ ಮಧ್ಯದಲ್ಲಿ ವಿಶೇಷವಾಗಿ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಚಿಂತನೆ ಮಾಡಿ ಅಲ್ಲಿ ಹೋಮಾದಿಗಳನ್ನು ಶ್ರದ್ಧಾಭಕ್ತಿಯಿಂದಾಗಿ ಮಾಡಿದಾಗ ಅದರಿಂದ ನಮಗೇನು ಸಿಗುತ್ತೆ? ಸ್ವರ್ಗ ಎಂಬುದು ಸಿಗುತ್ತೆ ಎಂಬುದಾಗಿ ಹೇಳ್ತಾರೆ. ಸ್ವರ್ಗ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿರುವಂತಹ ಸಾಮಾನ್ಯ ಅರ್ಥ ಏನು? ಸ್ವರ್ಗ ಅಂತ ಹೇಳಿದರೆ ನಾವು ಮಾಡಿದಂತಹ ಪುಣ್ಯಗಳಿಗೆ ಒಂದು ವಿಶೇಷವಾದಂತಹ ಸುಖವನ್ನು ಅನುಭವಿಸುವಂತಹ ಸ್ಥಳ. ಆದರೆ ಅದು ಶಾಶ್ವತವಾದದ್ದಲ್ಲ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ. ನಮ್ಮ ಪುಣ್ಯ ಎಷ್ಟಿರುತ್ತೋ ಅಷ್ಟು ದಿವಸಗಳ ಕಾಲ ನಾವು ಇಲ್ಲಿರ್ತೇವೆ, ಸ್ವರ್ಗದಲ್ಲಿ ಇರ್ತೇವೆ. ಅನಂತರ ಏನು ಮಾಡ್ತೇವೆ? ಮತ್ತೆ ಪುನಃ ನಮ್ಮ ಪುಣ್ಯ ನಾಶ ಆದ ಮೇಲೆ, ಕಡಿಮೆಯಾದ ಮೇಲೆ ಮತ್ತೆ ಪುನಃ ಯಾವುದೋ ಒಂದು ಪ್ರಾಣಿಯ ರೂಪದಲ್ಲೋ ಮನುಷ್ಯನ ರೂಪದಲ್ಲಿಯೋ ಗಿಡದ ರೂಪದಲ್ಲಿಯೋ ಮರದ ರೂಪದಲ್ಲಿಯೋ ಮತ್ತೆ ಭೂಮಿಗೆ ಬಂದು ಸೇರ್ತೇವೆ. ಇದು ಸ್ವರ್ಗ ಶಬ್ದದ ಸಾಮಾನ್ಯ ಅರ್ಥ. ಸ್ವರ್ಗ ಶಬ್ದಕ್ಕೆ ಇರುವಂತಹ ವಿಶೇಷವಾದಂತಹ ಅರ್ಥ ಏನು ಅಂತ ಹೇಳಿದರೆ, ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಅವಿಲೋಷೋಪನೀತಂ ಚ ತತ್ಸುಖಂ ಸ್ವಪದಾಸ್ಪದಂ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ನಿಜವಾದಂತಹ ಸ್ವರ್ಗ ಅಂದರೆ ಯಾವುದು ಅಂತ ಹೇಳಿದರೆ, ಎನ್ನ ದುಃಖೇನ ಸಂಭಿನ್ನಂ ಅಂತ ಹೇಳಿದರೆ, ದುಃಖ
ದುಃಖೇನ ಸಂಭಿನ್ನಂ, ದುಃಖದ ಸ್ಪರ್ಶವೇ ಇಲ್ಲದೆ ಇರುವುದಂತಹ ಸುಖ ಯಾವುದು ಅಂತ ಹೇಳಿದ್ರೆ ಅದು ಮೋಕ್ಷ ಸುಖ ಅಂತ. ಯಾಕೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ನಮಗೆ ಸುಖ ಇದೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸೋಕ್ಕಿಂತ ಮುಂಚೆ ಏನಿದೆ? ದುಃಖ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಭೂಮಿಯಲ್ಲಿ ಇದ್ದಾಗ ದುಃಖ ಅನುಭವಿಸಿರ್ತೇವೆ, ನರಕದಲ್ಲಿ ಹೋದಾಗ ದುಃಖವನ್ನು ಅನುಭವಿಸಿರ್ತೇವೆ. ನಮ್ಮ ಪುಣ್ಯ ಕಡಿಮೆಯಾದ ಮೇಲೆ ಸ್ವರ್ಗದಿಂದಾಗಿ ವಾಪಸ್ ಬಂದಾಗ ಮತ್ತೆ ದುಃಖ ಇರುತ್ತೆ. ಹೀಗೆ ಸ್ವರ್ಗ ಸುಖದ ಮುಂಚೆನೂ ದುಃಖ ಇರುತ್ತೆ, ಕೊನೆಯಲ್ಲೂ ದುಃಖ ಇರುತ್ತೆ. ಆದರೆ ಮೋಕ್ಷದಲ್ಲಿ ಹಾಗಲ್ಲ ಅಂತೆ. ಮೋಕ್ಷ ಸುಖಕ್ಕಿಂತ ಮುಂಚೆ ಮಾತ್ರ ದುಃಖ, ಮೋಕ್ಷಕ್ಕೆ ಒಂದು ಬಾರಿ ಹೋದ ಮೇಲೆ ಮುಗಿಯಿತು, ಅಲ್ಲಿ ದುಃಖದ ಸ್ಪರ್ಶವೇ ಇರೋದಿಲ್ಲ, ಶಾಶ್ವತವಾದಂತಹ ಸುಖ. ಹಾಗಾಗಿ ಎನ್ನ ದುಃಖೇನ ಸಂಭಿನ್ನಂ, ದುಃಖಕ್ಕೆ ಅತ್ಯಂತ ವಿರುದ್ಧವಾದದ್ದು ಯಾವುದು ಅಂತ ಹೇಳಿದ್ರೆ ಅದು ಮೋಕ್ಷ ಎಂಬಂತಹ ಸುಖ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದುಃಖದ ಸ್ಪರ್ಶವೇ ಇರುವುದಿಲ್ಲ. ಇನ್ನೊಂದೇನು? ನಚಗ್ರಸ್ತಮನಂತರಂ, ಸ್ವರ್ಗ ಆಗಬೇಕಾದ್ರೆ ಅದು ನಾಶ ಆಗುತ್ತೆ. ಯಾವಾಗ? ನಮ್ಮ ಪುಣ್ಯ ನಾಶ ಆದಾಗ. ನಮ್ಮ ಪುಣ್ಯ ನಾಶ ಆದಾಗ ನಾವು ಅನುಭವಿಸುವಂತಹ ಸ್ವರ್ಗ ಸುಖವೂ ಕೂಡ ನಾಶ ಆಗುತ್ತೆ. ಆದರೆ ಮೋಕ್ಷ ಸುಖ ಹಾಗಲ್ಲ. ನಚಗ್ರಸ್ತಮನಂತರಂ, ಅದು ನಾಶ ಇಲ್ಲದೇ ಇರುವಂತಹ ಶಾಶ್ವತವಾದಂತಹ ಸುಖ, ಅದು ಮೋಕ್ಷ ಸುಖ. ಅದೇ ರೀತಿಯಾಗಿ ಅವಿಲೋಷೋಪನೀತಂ ಚ ಅಂತ. ಅವಿಲೋಷೋಪನೀತಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸ್ವರ್ಗ ಸುಖ ನಾವೇನು ಕೇಳಿದರೂ ಕೊಡೋದಿಲ್ಲ ಅಂತೆ. ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟನ್ನು ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಮಾತ್ರ ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ಮೋಕ್ಷದಲ್ಲಿ ಹಾಗಲ್ಲ, ಏನು ಕೇಳಿದರೂ ಕೂಡ ಕೊಡುವಂತಹ ಒಂದು ಲೋಕ ಅಂತ ಹೇಳಿದ್ರೆ ಮೋಕ್ಷ ಎಂಬಂತಹ ಸುಖ ಅಂತ. ಅದನ್ನೇ ತತ್ಸುಖಂ ಸ್ವಪದಾಸ್ಪೃದಂ ಎಂಬುದಾಗಿ ಸ್ವರ್ಗ ಅಂತ ಹೇಳಿದ್ರೆ ನಿಜವಾದಂತಹ ಅರ್ಥ ಅದು ಮೋಕ್ಷ ಎಂಬಂತಹ ಅರ್ಥ. ಅದೇ ನಮ್ಮ ಸ್ವರೂಪಭೂತವಾದಂತಹ ಸುಖವನ್ನು ಕೊಡುವಂತಹ ಸ್ಥಳ ಎಂಬುದಾಗಿ ಸ್ವರ್ಗ ಪದಕ್ಕೆ ಮೋಕ್ಷ ಎಂಬುದಾಗಿ ಅರ್ಥವನ್ನು ಹೇಳುತ್ತಾರೆ. ಇಂತಹ ಸ್ವರ್ಗ ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅಗ್ನಿ ಮಧ್ಯಮದಲ್ಲಿ, ಅಗ್ನಿಯಲ್ಲಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಚಿಂತನೆ ಮಾಡಿದಾಗ ಸ್ವರ್ಗ ಸಿಗುತ್ತೆ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ? ಆ ಸ್ವರ್ಗಲೋಕದಲ್ಲಿ ಒಂದು ಮನ್ವಂತರಗಳ ಕಾಲ ವಾಸವನ್ನು ಮಾಡಿ ಮುಂದೆ ಏನಾಗ್ತಾರೆ? ಅವರು ಮೋಕ್ಷವನ್ನು ಪಡೀತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಚಿಕೇತ ಹೇಳ್ತಾ ಇದ್ದಾನೆ, ಸ್ವರ್ಗಲೋಕ ಯಾಕೆ ಪಡಿಬೇಕು ಅಂತ. ಅದಕ್ಕೆ ಹೇಳ್ತಾನೆ, ಸ್ವರ್ಗೇ ಲೋಕೆ ನಭಯಂ ಕಿಂಚನಾಸ್ತಿ ಅಂತ. ಮನುಷ್ಯರಾಗಿ ಹುಟ್ಟಿದಾಗ ಅಥವಾ ಯಾವುದೋ ಒಂದು ಪ್ರಾಣಿ ವೇಷದಲ್ಲಿ ಹುಟ್ಟಿದಾಗ ಎಲ್ಲ ಯೋನಿಗಳಲ್ಲೂ ಕೂಡ ಪ್ರಧಾನವಾಗಿ ಇರೋದು ಏನು ಅಂತ ಹೇಳಿದ್ರೆ ಅದು ಭಯ ಅಂತ. ಮನುಷ್ಯರಾಗಿ ಹುಟ್ಟಿದಾಗ ಅನೇಕ ರೀತಿಯಂತಹ ಭಯ ತೊಂದರೆಗಳು ಸಹಜವಾಗಿ ಇದ್ದೇ ಇರ್ತವೆ. ಮರಗಳಿಗೂ ಭಯ ಇರುತ್ತೆ, ಪ್ರಾಣಿಗಳಿಗೂ ಭಯ ಇರುತ್ತೆ, ಕ್ರಿಮಿಕೀಟಗಳಿಗೂ ಭಯ ಇರುತ್ತೆ. ಹೀಗೆ ಯಾವುದೇ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಭಯ ಎಂಬುದು ನಿಶ್ಚಿತ. ಭಯ ಎಂಬುದು ಎಲ್ಲ ಪ್ರಾಣಿಗಳಿಗೂ ಎಲ್ಲ ಜೀವಿಗಳಿಗೂ ಇರುವಂತಹ ಸಹಜವಾದಂತಹ ಗುಣ. ಆದರೆ ಸ್ವರ್ಗಲೋಕಕ್ಕೆ ಹೋದಾಗ, ಮೋಕ್ಷಕ್ಕೆ ಹೋದಾಗ ಅಲ್ಲಿ ಏನಿಲ್ಲ, ನಭಯಂ ಕಿಂಚನಾಸ್ತಿ, ಅಲ್ಲಿ ಯಾವುದೇ ರೀತಿಯಾದಂತಹ ಭಯ ಎಂಬುದು ಇಲ್ಲ. ಇನ್ನೊಂದೇನು? ನತತ್ರ ತ್ವಂ, ಅಲ್ಲಿ ಏನಿಲ್ಲ, ನೀನಿಲ್ಲ. ನೀನಂದರೆ ಯಾರು? ಯಮಧರ್ಮರಾಜ. ಯಮಧರ್ಮರಾಜ ಅಲ್ಲಿ ನಿನ್ನ ಹೆದರಿಕೆ ಇಲ್ಲ ಅಂತ. ಯಾಕೆ ಅಂತ ಹೇಳಿ ಸ್ವರ್ಗಕ್ಕೆ ಹೋದಾಗ ಆರಾಮಾಗಿ ಇಲ್ಲಿ ಇರ್ತೇವೆ, ಮೋಕ್ಷಕ್ಕೆ ಹೋದಾಗಲಂತರೂ ಯಮಧರ್ಮರಾಜನ ಹೆದರಿಕೆನೇ ಇಲ್ಲ. ಯಾಕೆ ಅಂತ ಹೇಳಿ ಅಲ್ಲಿ ಹೋದವರು ಪುನಃ ವಾಪಸ್ ಬರೋದೇ ಇಲ್ಲ. ಪುನಃ ವಾಪಸ್ ಬಂದರೆ ನಾವು ಕೆಟ್ಟ ಕೆಲಸ ಮಾಡ್ತೇವೆ, ಅದಕ್ಕೆ ಯಮಧರ್ಮರಾಜ ಶಿಕ್ಷೆ ಕೊಡ್ತಾನೆನ್ನೋ ಹೆದರಿಕೆ ಇರುತ್ತೆ. ಆದರೆ ಮೋಕ್ಷಕ್ಕೆ ಹೋದಾಗ ಏನಿಲ್ಲ, ಅಲ್ಲಿ ಯಮಧರ್ಮರಾಜನ ಪ್ರಶ್ನೆಯೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನ ಜರಯಾಭಿಭೇತಿ ಅಂತ. ಯಮಧರ್ಮರಾಜ ಇಲ್ಲದೆ ಹೋದರೂ ಕೂಡ ದೊಡ್ಡ ಒಂದು ಕ್ಲೇಶ ಯಾವುದು ಅಂತ ಹೇಳಿದ್ರೆ ಮುಪ್ಪು, ವಯಸ್ಸಾಗೋದು. ನಮ್ಮ ಇಂದ್ರಿಯಗಳು ಎಲ್ಲ ವಿಧವಾದಂತಹ ಶಕ್ತಿಯನ್ನು ಕಳೆದುಕೊಂಡು ಬೇರೊಬ್ಬರ ಅಧೀನ ಆಗುವುದು ಮುಪ್ಪು ಅಂತ. ಅದಕ್ಕೆ ಹೇಳ್ತಾನೆ ನಚಿಕೇತ, ನ ಜರಯಾಭಿಭೇತಿ ಅಂತ. ಅಲ್ಲಿ ನೀನು ಇಲ್ಲ, ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮುಪ್ಪು ಕೂಡ ಇಲ್ಲ. ಅಲ್ಲಿ ಯಾವುದು? ನಿತ್ಯ ಯೌವನ, ನಿತ್ಯ ತಾರುಣ್ಯ. ಯಾವಾಗಲೂ ಕೂಡ ಉತ್ತಮವಾದಂತಹ ಯೌವನದಿಂದಾಗಿ ಪರಮಾತ್ಮನ ವಿಶೇಷವಾದಂತಹ ಗುಣಗಾನವನ್ನು ಮಾಡ್ತಾ
ಸುಖವನ್ನು ಅನುಭವಿಸೋದೇನೆ ಸ್ವರ್ಗ ಮೋಕ್ಷ ಇದೆಲ್ಲವೂ ಕೂಡ. ಹಾಗಾಗಿ ಆ ಸ್ವರ್ಗ ಎಲ್ಲರೂ ಕೂಡ ಬಯಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಉಭೇ ತೀರ್ಥ ಅಶನಾಯ ಪಿಪಾಸೆ ಅಂತ. ಅಲ್ಲಿ ಇನ್ನೂ ಎರಡು ಪ್ರಧಾನ ಏನಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಅಶನಾಯ ಇಲ್ಲ, ಇನ್ನೊಂದು ಪಿಪಾಸ ಇಲ್ಲ ಅಂತ. ಏನು ಅಶನಾಯ ಅಂತ ಹೇಳಿದ್ರೆ, ಅಶನಾಯ ಅಂತ ಹೇಳಿದ್ರೆ ಹಸಿವು, ಪಿಪಾಸ ಅಂತ ಹೇಳಿದ್ರೆ ನೀರಡಿಕೆ. ಸ್ವರ್ಗಲೋಕದಲ್ಲಿ ಮತ್ತು ಮೋಕ್ಷದಲ್ಲಿ ಏನಿಲ್ಲ, ಹಸಿವೆ ಮತ್ತು ನೀರಡಿಕೆ ಎಂಬುದು ಇಲ್ಲ. ಹಸಿವೆ ಇಲ್ಲ, ನೀರಡಿಕೆ ಇಲ್ಲ. ಹಾಗಾಗಿ ಶೋಕಾತಿಕೋ ಮೋದತೆ ಸ್ವರ್ಗಲೋಕೆ ಅಂತ ಯಾವುದೇ ರೀತಿಯಾದಂತಹ ದುಃಖ ಇಲ್ಲದಂತೆ ವ್ಯಕ್ತಿ ಆರಾಮವಾಗಿ ಇರಬಹುದಾದಂತಹ ಸ್ಥಳ ಅಂತ ಹೇಳಿದರೆ ಅದು ಒಂದೇ ಒಂದು ಸ್ವರ್ಗ ಮೋಕ್ಷ. ಯಾಕೆ ಅಂತ ಹೇಳಿದರೆ, ಪ್ರಹ್ಲಾದರಾಜರು ನರಸಿಂಹದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ. ಭಾಗವತದಲ್ಲಿ ಬರುವಂತಹ ಒಂದು ಮಾತು, ನಾವು ಜಗತ್ತಿನಲ್ಲಿ ಅನೇಕ ರೀತಿಯಾದಂತಹ ಸುಖಗಳನ್ನು ಅನುಭವಿಸ್ತೇವೆ. ಆದರೆ ಅನುಭವಿಸುವಂತಹ ಸುಖ ಯಾವ ರೀತಿಯಾಗಿ ಇದೆ ಅಂತ ಹೇಳಿದರೆ ಅದು ಸಂಪುಟಾಕಾರದಲ್ಲಿ ಇದೆ ಅಂತೆ. ನಮ್ಮ ಮನೆಯಲ್ಲೂ ಸಂಪುಟ ಇರುತ್ತೆ, ಸಾಲಗ್ರಾಮ ಸಂಪುಟ. ಮಧ್ಯದಲ್ಲಿ ಸಾಲಗ್ರಾಮ ಇರುತ್ತೆ, ಮೇಲ್ಗಡೆ ತಾಮ್ರದ್ದೋ ಬೆಳ್ಳಿಯದೋ ಸಂಪುಟ ಇರುತ್ತೆ. ಮೇಲ್ಗಡೆ ಕೆಳಗಡೆ ಎರಡೂ ಕಡೆ ಗಟ್ಟಿಯಾಗಿ ಅದನ್ನು ಮುಚ್ಚಿ ಮಧ್ಯದಲ್ಲಿ ಸಾಲಗ್ರಾಮವನ್ನು ಜೋಪಾನವಾಗಿ ಇಟ್ಟಿರ್ತೇವೆ. ಆ ರೀತಿಯಾಗಿ ನಮ್ಮ ಸುಖ ಇದೆ ಎಂಬುದಾಗಿ ಹೇಳ್ತಾರೆ. ಅಂತ ಹೇಳಿದರೆ ಸುಖವನ್ನು ಅನುಭವಿಸುವುದಕ್ಕಿಂತ ಮುಂಚೆನೂ ಕೂಡ ನಾವೇ ಮಾಡಿರ್ತೇವೆ, ತುಂಬ ಕಷ್ಟಪಟ್ಟಿರ್ತೇವೆ. ತುಂಬ ಕಷ್ಟಪಟ್ಟು ಅಲ್ಪವಾದಂತಹ ಸುಖವನ್ನು ಅನುಭವಿಸ್ತೇವೆ. ಹಾಗಾಗಿ ಸುಖಕ್ಕಿಂತ ಮುಂಚೆ ಕೂಡ ಏನಿದೆ, ದುಃಖ ಇದೆ. ಇನ್ನು ಸುಖ ಆದ ಮೇಲೆ ಆ ಸುಖ ಶಾಶ್ವತವಾಗಿ ಇರುತ್ತಾ? ಇರೋದಿಲ್ಲ. ಆ ಸುಖ ಕೆಲವು ದಿವಸಗಳವರೆಗೆ ಇರುತ್ತೆ, ಕೆಲವು ತಿಂಗಳವರೆಗೆ ಇರುತ್ತೆ. ಅದಾದ ಮೇಲೆ ಮತ್ತೆ ದುಃಖ. ಹೇಗೆ ಸಾಲಗ್ರಾಮದ ಮೇಲ್ಗಡೆ ಸಂಪುಷ್ಟ ಇರುತ್ತೆ, ಕೆಳಗಡೆನೂ ಸಂಪುಷ್ಟ ಇರುತ್ತೋ ಅದೇ ರೀತಿಯಾಗಿ ನಾವು ಅನುಭವಿಸುವಂಥ ಸುಖವು ಕೂಡ ಅದು ಅತ್ಯಂತ ಕ್ಷಣಿಕ, ತುಂಬ ಚಿಕ್ಕದಾದದ್ದು. ಆದರೆ ಆ ಸುಖ ಆದ ಮೇಲೂ ದುಃಖ ಇದೆ, ಸುಖಕ್ಕಿಂತ ಮುಂಚೆಲೂ ಕೂಡ ದುಃಖ ಇದೆ. ಹಾಗಾಗಿ ನಾವು ಇವತ್ತು ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಏನಾಗಿದೆ ಅಂತ ಹೇಳಿದರೆ ಅದು ದುಃಖ ಸ್ವರೂಪವೇ ಆಗಿದೆ ಎಂಬುದಾಗಿ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾರೆ ಯಾವ ನರಸಿಂಹದೇವರ ಹತ್ತಿರ. ಹಾಗೆ ಇವತ್ತು ನಾವು ಜಗತ್ತಿನಲ್ಲಿ ಅನುಭವಿಸ್ತಾ ಇರುವಂತಹ ಯಾವುದೇ ಸುಖ ಆಗಲಿ ಅದೆಲ್ಲವೂ ಕೂಡ ದುಃಖ ಸ್ವರೂಪವಾದದ್ದೇ. ಅದನ್ನು ಪಡಿಲಿಕ್ಕೂ ದುಃಖ ಪಡ್ತೇವೆ, ಅದನ್ನು ಕಾಪಾಡಲಿಕ್ಕೂ ದುಃಖ ಪಡ್ತೇವೆ. ಇವತ್ತು ಒಂದು ಸಂಪತ್ತನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತೇವೆ. ಸಂಪಾದನೆ ಮಾಡಿದಂತಹ ಸಂಪತ್ತು ಅದು ಕಳ್ಳಕಾಕರ ಪಾಲಾಗಬಾರದು ಅಂತ ಅದಕ್ಕೂ ಕೂಡ ಕಷ್ಟಪಡ್ತೇವೆ. ಆ ಸಂಪತ್ತು ಖರ್ಚಾದಾಗ ಆವಾಗಲೂ ಕೂಡ ದುಃಖ ಪಡ್ತೇವೆ. ಹೀಗೆ ಪ್ರತಿಯೊಂದು ಕೂಡ ದುಃಖಮಯವಾದಂತಹ ಸುಖವೇ ಇದೆ. ಹಾಗಾಗಿ ಅಂತಹ ದುಃಖಮಯವಾದಂತಹ ಸುಖ ಅದಿರುವುದು ಭೂಮಿಯಲ್ಲಿ. ಆದರೆ ಈ ಸ್ವರ್ಗದಲ್ಲಿ ಮೋಕ್ಷದಲ್ಲಿ ಇರುವಂತಹ ಸುಖ ಯಾವುದು ಅಂತ ಹೇಳಿದರೆ ಅದು ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಪರಿಶುದ್ಧವಾದಂತಹ ಸುಖ. ಅಂತಹ ಸ್ವರ್ಗಲೋಕ ಸಿಗಬೇಕು ಅಂತ ಹೇಳಿ ನಾವೇನು ಮಾಡಬೇಕು ಅಂತ ಹೇಳಿದರೆ ವೇದ ಹೇಳುವಂತೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಇಜೇತ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ. ಸ್ವರ್ಗ ಸಿಗಬೇಕು ಅಂತ ಹೇಳಿದರೆ ಜ್ಯೋತಿಷ್ಠೋಮ ಎಂಬಂತಹ ದೊಡ್ಡ ಯಾಗವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಆದರೆ ಅದು ಸಾಮಾನ್ಯ ಫಲವನ್ನು ಕೊಡುತ್ತೆ. ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದರೆ ಸ್ವರ್ಗ ಸಿಗುತ್ತೆ. ಆದರೆ ಆ ಜ್ಯೋತಿಷ್ಠೋಮವ ಯಾಗವನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಅದರಲ್ಲಿ ಇರುವಂತಹ ಪರಮಾತ್ಮನ ವಿಶೇಷ ಚಿಂತನೆಯೊಂದಿಗೆ ಮಾಡಿದರೆ ಅದೇನಾಗುತ್ತೆ, ಸ್ವರ್ಗಲೋಕಾಹ ಅಮೃತತ್ವಂ ಭಜಂತ, ಅದು ಕೊನೆಗೆ ನಮಗೆ ಮೋಕ್ಷವನ್ನೇ ಕೊಡುತ್ತೆ. ಹಾಗಾಗಿ ಅಂತಹ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮನ ಸ್ವರೂಪವನ್ನು ನನಗೆ ಹೇಳು ಅಂತ ಕೇಳ್ತಾನೆ. ಯಾರು? ನಚಿಕೇತ. ಅದಕ್ಕೆ ಯಮಧರ್ಮರಾಜ ಕೇಳ್ತಾನೆ, ಈ ವರವನ್ನು ನಿನಗೆ ನಾನು ಯಾಕೆ ಹೇಳಬೇಕು, ಯಾಕೆ ಈ ಒಂದು ವಿಷಯವನ್ನು ಹೇಳಬೇಕು ಅಂತ ಕೇಳ್ತಾನೆ. ಅದಕ್ಕೆ ನಚಿಕೇತ ಹೇಳ್ತಾನೆ, ಶ್ರದ್ಧದಾನಾಯ ಮಖ್ಯಂ ಅಂತ. ಯಾವತ್ತೂ ಕೂಡ ಒಂದು ಗುರುಗಳಿಗೆ ತಮ್ಮ ಶಿಷ್ಯನಿಗೆ ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಅವರು ಪ್ರಧಾನವಾಗಿ ಗಮನಿಸುವುದು ನಾನು ಹೇಳೋದನ್ನು ಕೇಳಲಿಕ್ಕೆ ಇವನಿಗೆ ಶ್ರದ್ಧೆ ಇದೆಯೋ ಇಲ್ವೋ ಅಂತ. ಅದಕ್ಕೆ ನಚಿಕೇತ ಇಲ್ಲಿ ಹೇಳ್ತಾ ಇದ್ದಾನೆ,
ಶ್ರದ್ಧದಾನಾಯ, ನನಗೆ ನೀನು ಹೇಳುವಂತಹ ವಿಷಯವನ್ನು ಕೇಳಬೇಕು ಅಂತ ತುಂಬ ಶ್ರದ್ಧೆ ಇದೆ. ಹಾಗಾಗಿ ಶ್ರದ್ಧೆ ಇದ್ದವರಿಗೆ ಅವಶ್ಯವಾಗಿ ಗುರುಗಳಾದಂಥವರು ಉಪದೇಶ ಮಾಡಲೇಬೇಕು. ಮಾಡದೇ ಹೋದರೆ ಅದು ಮಹಾ ಅನಿಷ್ಟ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಹತ್ತಿರ ಬಂದಿದ್ದೇನೆ, ಕೇಳುವಂತಹ ಯೋಗ್ಯತೆ ಇದೆ, ಕೇಳಬೇಕು ಅನ್ನುವಂತಹ ಶ್ರದ್ಧೆ ಇದೆ. ಹಾಗಾಗಿ ನೀನು ಅವಶ್ಯವಾಗಿ ನನಗೆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡಲೇಬೇಕು, ಉಪದೇಶ ಮಾಡಲೇಬೇಕು ಎಂಬುದಾಗಿ ಪ್ರಶ್ನೆ ಮಾಡಿ ಅದಕ್ಕೆ ಆ ಯಮಧರ್ಮರಾಜ ಹೇಳ್ತಾನೆ, ಸರಿ, ನಾನು ನಿನಗೆ ಎರಡನೇ ವರವಾಗಿ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಪ್ರತೇ ಬ್ರವೀಮಿ ತದುಮೇ ನಿಬೋಧ ಸ್ವರ್ಗ್ಯಮಗ್ನಿಂ ನಚಿಕೇತ ಪ್ರಜಾನನ್ ಅನಂತ ಲೋಕಾಪ್ತಿ ಮಥೋ ಪ್ರತಿಷ್ಠಾಂ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಂ. ಸರಿ ನಚಿಕೇತ, ನಾನು ನಿನಗೆ ಅದನ್ನು ಹೇಳ್ತೇನೆ. ಹೇಳಬೇಕಾದರೆ ಮೊದಲು ಆ ನಚಿಕೇತ ಆ ಅಗ್ನಿಯನ್ನು ಹೇಳುವಂತಹ ವ್ಯಕ್ತಿ ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತೆ. ಅದಕ್ಕೆ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ನಚಿಕೇತ ಪ್ರಜಾನನ್. ನಚಿಕೇತ, ನಾನು ಆ ಅಗ್ನಿಯ ಬಗ್ಗೆ ಅತ್ಯಂತ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇನೆ. ಅಂತಹ ಅಗ್ನಿಯ ಸ್ವರೂಪವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಅಂತಹ ಅಗ್ನಿಯಲ್ಲಿ ಯಾರು ವಿಶೇಷವಾಗಿ ಹೋಮವನ್ನು ಮಾಡ್ತಾರೋ ಆ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಹೇಳಿದರೆ ಅನಂತ ಲೋಕಾಪ್ತಿಂ. ಅನಂತ ಲೋಕಾಪ್ತಿಂ ಅಂತ ಹೇಳಿದರೆ ಒಟ್ಟು ಎರಡು ಅರ್ಥ. ಒಂದು ಅರ್ಥ ಅನಂತ ಅಂತ ಹೇಳಿದರೆ ಪರಮಾತ್ಮ ಇರುವಂತಹ ಲೋಕ ಅಂತ ಅರ್ಥ. ಯಾಕೆ ಅಂತ ಹೇಳಿದರೆ ಎಲ್ಲ ಲೋಕಗಳಿಗೂ ಕೂಡ ನಾಶ ಇದೆ ಅಂತೆ. ಮಹಾಪ್ರಳಯ ಆದಾಗ ಏನಾಗುತ್ತೆ, ಎಲ್ಲ ಲೋಕಗಳು ಕೂಡ ನಾಶ ಆಗ್ತವೆ. ನಾಶ ಆಗದೇ ಇರುವಂತಹ ಲೋಕ ಅಂತ ಹೇಳಿದರೆ ಪರಮಾತ್ಮನ ಲೋಕಗಳು ಮಾತ್ರ. ವೈಕುಂಠ, ಅನಂತಾಸನ, ಶ್ವೇತದ್ವೀಪ, ಈ ಮೂರು ಲೋಕಗಳು ಮಾತ್ರ ಮಹಾಪ್ರಳಯ ಆದಾಗಲೂ ಕೂಡ ನಾಶ ಆಗೋದಿಲ್ಲ. ಹಾಗಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಅನುಸಂಧಾನವನ್ನು ಮಾಡಿದಾಗ ಅನಂತ ಲೋಕ ಎಂಬುದು ಸಿಗುತ್ತೆ ಅಂತ ಹೇಳಿದರೆ ಪ್ರಳಯ ಕಾಲದಲ್ಲಿಯೂ ನಾಶವಾಗದೇ ಇರುವಂತಹ ಪರಮಾತ್ಮನ ಲೋಕ ಎಂಬುದು ಏನಾಗುತ್ತೆ, ಅಗ್ನಿಯಲ್ಲಿರುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಅನಂತ ಲೋಕ ಅಂತ ಹೇಳಿದರೆ ನಾಶ ಇಲ್ಲದೇ ಇರುವಂತಹ ಮೋಕ್ಷ ಎಂಬಂತಹ ಲೋಕ ಅಂತ. ಯಾಕೆ ಅಂತ ಹೇಳಿದರೆ ನಾವು ಹಿಂದೆ ಕೇಳಿದಂತೆ ಸ್ವರ್ಗಲೋಕಕ್ಕೆ ಹೋದರೆ ಏನಾಗುತ್ತೆ, ಪುಣ್ಯ ನಾಶ ಆದಾಗ ಮತ್ತೆ ವಾಪಸ್ ಬಿದ್ದು ಬಿಡ್ತೇವೆ ಭೂಮಿ ಲೋಕಕ್ಕೆ. ಆದರೆ ಮೋಕ್ಷಕ್ಕೆ ಹೋದಾಗ ಅಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಪುಣ್ಯ ನಾಶ ಎಂಬುದು ಏನೂ ಇಲ್ಲ, ಶಾಶ್ವತವಾಗಿ ಇಲ್ಲಿ ನಾವು ಸುಖವನ್ನು ಅನುಭವಿಸ್ತಾ ಇರುತ್ತೇವೆ. ಹಾಗಾಗಿ ಇಂತಹ ಅಗ್ನಿಯಲ್ಲಿ ಇರುವಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅನಂತ ಲೋಕಾಪ್ತಿಂ, ಅನಂತ ಲೋಕ, ಒಂದು ಮೋಕ್ಷ ಸಿಗುತ್ತೆ, ಪರಮಾತ್ಮನ ಲೋಕ ಎಂಬುದು ಸಿಗುತ್ತೆ. ಇಂತಹ ಅಗ್ನಿಯಲ್ಲಿ ಇರುವಂತಹ ಪರಮಾತ್ಮ, ಅಗ್ನ್ಯಂತರ್ಗತನಾದಂತಹ ಪರಮಾತ್ಮ ಎಲ್ಲಿದ್ದಾನೆ ಅಂತ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯ. ಅವನು ಬೇರೆ ಎಲ್ಲೋ ಇಲ್ಲ, ಇಡೀ ಜಗತ್ತಿಗೆ ಆಧಾರನಾದಂತಹ ಅಂತಹ ಪರಮಾತ್ಮ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಮ್ ಅಂತ ಹೇಳ್ತಾ ಇದ್ದಾರೆ. ಗುಹಾಯಾಮ್ ಅಂತ ಹೇಳಿದ್ರೆ ಗುಹೆಯಲ್ಲಿ ಇದ್ದಾನೆ ಅಂತ. ಗುಹೆ ಅಂತ ಹೇಳಿದ್ರೆ ಯಾವುದೋ ಪರ್ವತದಲ್ಲಿ ಇರುವಂತಹ ಗುಹೆ ಅಂತ ಅರ್ಥ ಅಲ್ಲ, ಹೊರತು ಪ್ರತಿಯೊಬ್ಬ ಜೀವಿಗಳ ಹೃದಯ ಗುಹೆಯಲ್ಲಿ, ಹೃದ್ಗುಹೆಯಲ್ಲಿ ಪರಮಾತ್ಮ ವಾಸವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅಗ್ನಿಯಲ್ಲಿರುವಂತಹ ಪರಮಾತ್ಮ ಬೇರೆಯಲ್ಲ, ಪ್ರತಿಯೊಬ್ಬ ಜೀವಿಗಳ ಒಳಗಡೆ ಬಿಂಬರೂಪಿಯಾಗಿ ಇರುವಂತಹ ಪರಮಾತ್ಮ ಬೇರೆಯಲ್ಲ ಎಂಬುದಾಗಿ ಅರ್ಥ. ಅಂದರೆ ನಾವು ಯಾರನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಎಲ್ಲರ ಒಳಗಡೆ ಇರುವಂತಹ ಬಿಂಬರೂಪಿಯಾದಂತಹ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು. ಅಂತಹ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯೇ ನಮಗೆ ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಯಮಧರ್ಮರಾಜ ಅವನಿಗೆ ಉಪದೇಶ ಮಾಡ್ತಾನೆ.
ಉಪದೇಶ ಇಷ್ಟಕ್ಕೆ ನಿಲ್ಲಿಲ್ಲ, ಮತ್ತೆ ಮುಂದುವರಿಯಿತು. ಮತ್ತೆ ಮುಂದೆ ಹೇಳ್ತಾನೆ, ನಿಜವಾದಂತಹ ಅಗ್ನಿ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ನಚಿಕೇತ. ಅದಕ್ಕೆ ಯಮಧರ್ಮರಾಜ ಹೇಳ್ತಾ ಇದ್ದಾರೆ, ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕ ಯಾವತೀರ್ವಾ ಯಥಾವ ಸಚಾಪಿತತ್ ಪ್ರತ್ಯವದತ್ ತಥೋಕ್ತಂ ಅಥಾಸ್ಯ ಮೃತ್ಯು ಪುನರಾಹ ತುಷ್ಟಃ ಅಂತ. ಇಲ್ಲಿ ನಿಜವಾದಂತಹ ಅಗ್ನಿಶಬ್ದ ವಾಚ್ಯ ಯಾರು ಎಂಬುದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಮಧರ್ಮರಾಜರು ಹೇಳ್ತಾ ಇದ್ದಾರೆ, ಲೋಕಾದಿಂ ಅಗ್ನಿಂ ಅಂತ. ನಿಜವಾದಂತಹ ಅಗ್ನಿಶಬ್ದ ವಾಚ್ಯ ಯಾರು ಅಂತ ಹೇಳಿದ್ರೆ, ಇಡೀ ಲೋಕಕ್ಕೆ ಪ್ರಧಾನ ಕಾರಣ ಯಾರೋ ಅವನೇ ನಿಜವಾದಂತಹ ಅಗ್ನಿಶಬ್ದ ವಾಚ್ಯ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಲೋಕದಲ್ಲಿ ಅಗ್ನಿಶಬ್ದ ಯಾರನ್ನು ಕರಿತೇವೆ ನಾವು? ಬೆಂಕಿಯನ್ನು, ಅಗ್ನಿದೇವರನ್ನು ಅಗ್ನಿ ಅಂತ ಕರಿತೇವೆ. ಆದರೆ ನಿಜವಾದಂತಹ ಅಗ್ನಿಶಬ್ದ ವಾಚ್ಯ ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಉಪನಿಷತ್ತು ಹೇಳುವಂತೆ ಲೋಕಾದಿಂ ಅಗ್ನಿಂ ಅಂತ. ಅಂದರೆ ಇಡೀ ಜಗತ್ತಿಗೆ ಯಾವುದು ಕಾರಣವಾಗಿದೆಯೋ ಅದೇ ಅಗ್ನಿಶಬ್ದ ವಾಚ್ಯ ಅಂತ. ಆದರೆ ಅಗ್ನಿ ಏನಾಗಿಲ್ಲ, ನಾವು ಸಾಮಾನ್ಯ ಲೋಕದಲ್ಲಿ ಕಾಣುವಂತಹ ಅಗ್ನಿದೇವರು ಏನಿದ್ದಾರೆ ಅವರು ಏನಾಗಿಲ್ಲ, ಇಡೀ ಜಗತ್ತಿಗೆ ಕಾರಣರಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ ಅಂತ ಪರಮಾತ್ಮನ ಮುಖದಿಂದಾಗಿ ಯಾರು ಹುಟ್ಟಿದರು? ಅಗ್ನಿದೇವರು ಹುಟ್ಟಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಗ್ನಿದೇವರು ಇಡೀ ಜಗತ್ತಿಗೆ ಕಾರಣರಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಡೀ ಜಗತ್ತಿಗೆ ಕಾರಣರಾದವರು ಯಾರು? ಲೋಕಸ್ಯ ಆದಿಹಿ, ಇಡೀ ಜಗತ್ತಿಗೆ ಕಾರಣನಾದವನು ಮತ್ತು ಮಹಾಪ್ರಳಯದ ಸಂದರ್ಭದಲ್ಲಿ ಇಡೀ ಜಗತ್ತನ್ನು ಲೋಕಂ ಆದತ್ತೆ, ಇಡೀ ಜಗತ್ತನ್ನು ತಿನ್ನುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಯಾರು? ಪರಮಾತ್ಮನೊಬ್ಬನೇ. ಹಾಗಾಗಿ ಪರಮಾತ್ಮನಿಗೇನೆ ಪ್ರಧಾನವಾಗಿ ಅಗ್ನಿ ಎಂಬುದಾಗಿ ಕರೀತಾರೆ ಎಂಬುದಾಗಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಇದಕ್ಕೆ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ತಾ ಇದ್ದಾನೆ. ಅಗ್ನಿ ಎನ್ನುವಂತಹ ಶಬ್ದ ಯಾಕೆ ಪರಮಾತ್ಮನನ್ನು ಹೇಳುತ್ತೆ ಅಂತ ಹೇಳಿದರೆ, ಅಗ್ರೇತ್ವಾತ್ ಅತ್ತೀತಿ ಅಂಗನಿಹಿ ಅಗನಿಹಿ ಅಂತ ಹೇಳಿದರೆ, ಯಾರು ಅಗ್ರ್ಯ ಸರ್ವೋತ್ತಮನಾದಂತಹ ವ್ಯಕ್ತಿ ಆಗಿರ್ತಾನೋ ಅವನು ಅಗ್ನಿ ಅಂತ ಕರೆಸ್ಕೊಳ್ತಾನೆ. ಸರ್ವೋತ್ತಮ ವ್ಯಕ್ತಿ ಯಾರು? ಪರಮಾತ್ಮ ಒಬ್ಬನೇ. ಇನ್ನೊಂದೇನು? ಅತ್ತೀತಿ ಅಗ್ನಿಹಿ ಅಂತ, ಎಲ್ಲವನ್ನು ಯಾರು ತಿನ್ನುತ್ತಾರೋ ಅವನು ಅಗ್ನಿ ಅಂತ. ಪ್ರಳಯ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯೊಳಗಡೆ ಹಾಕಿಕೊಂಡು ತಿನ್ನುವಂತಹ ವ್ಯಕ್ತಿ ಯಾರು? ಪರಮಾತ್ಮ ಹೊರತು ಅಗ್ನಿದೇವರಲ್ಲ. ಹಾಗಾಗಿ ಅಗ್ನಿ ಅಂತ ಹೇಳಿದ್ರೆ ಯಾರಾಯಿತು? ಪರಮಾತ್ಮನೇ ಆಯಿತು. ಇನ್ನೊಂದೇನು? ಅಂಗನಿಹಿ ಅಂತೆ. ಅಂಗನಿಹಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಅಂಗಗಳು ಕೂಡ ಚಲನವಲನ ಆಗಲಿಕ್ಕೆ ಪ್ರಧಾನ ಕಾರಣ ಯಾರು? ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ. ಹಾಗಾಗಿ ಅಗ್ನಿದೇವರು ನಮ್ಮ ಅಂಗಾಂಗಗಳ ಚಲನವಲನಕ್ಕೆ ಕಾರಣ ಆಗೋದಿಲ್ಲ, ಹೊರತು ಪರಮಾತ್ಮನೇ ಕಾರಣನಾಗ್ತಾನೆ. ಅದೇ ರೀತಿಯಾಗಿ ಅಗನಿಹಿ ಅಂತ. ಅಗನಿಹಿ ಅಂತ ಹೇಳಿದ್ರೆ ಚಲನೆ ಇಲ್ಲದೆ ಇರುವಂತಹ ವಸ್ತುವಿಗೆ ಚಲನ ಶಕ್ತಿಯನ್ನು ಕೊಡುವಂಥವನು ಪರಮಾತ್ಮ ಅಂತ. ನಮ್ಮ ದೇಹ ಜಡವಾದಂತಹ ದೇಹ. ಈ ಜಡವಾದಂತಹ ದೇಹ ಚಲನವಲನ ಆಗಬೇಕು ಅಂತ ಹೇಳಿ ಏನು ಬೇಕು? ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದ್ದಾಗ ಮಾತ್ರ ಚಲನವಲನ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅಗ್ನಿಶಬ್ದ ವಾಚ್ಯನಾದವನು ಪ್ರಧಾನವಾಗಿ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ನೀನು ತಿಳಿಯಬೇಕಾದದ್ದು ಯಾರ ಬಗ್ಗೆ ಅಂತ ಹೇಳಿದರೆ ಜಡವಾದಂತಹ ಅಗ್ನಿಯ ಬಗ್ಗೆ ಅಲ್ಲ, ಅವನ ಅಂತರ್ಯಾಮಿಯಾಗಿ ಇಡೀ ಜಗತ್ತಿಗೆ ಎಲ್ಲ ವಿಧವಾದಂತಹ ಶಕ್ತಿಯನ್ನು ಕೊಟ್ಟಂತಹ ಅಗ್ನಿದೇವರ ಬಗ್ಗೆ, ಅರ್ಥಾತ್ ಪರಮಾತ್ಮನ ಬಗ್ಗೆ ನೀನು ತಿಳಿಬೇಕು ಎಂಬುದಾಗಿ ಯಮಧರ್ಮರಾಜ ಅವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಸರಿ, ಹೋಮ ಹವನಾದಿಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು, ಅದರಿಂದಾಗಿ ಮೋಕ್ಷ ಸಿಗುತ್ತೆ, ಸ್ವರ್ಗ ಸಿಗುತ್ತೆ. ಅಲ್ಲಿ ಉಷ್ಯ ಮನ್ವಂತರಂ ಕಾಲಂ ಅಮೃತತ್ವಂ ಭಜೇತ್ ಕ್ರಮಾತ್ ಅಂತ ಒಂದು ಮನ್ವಂತರಗಳ ಕಾಲ ಸ್ವರ್ಗಲೋಕದಲ್ಲಿ ವಾಸವನ್ನು ಮಾಡಿ ಮುಂದೆ ಮೋಕ್ಷವನ್ನು ಪಡೀತಾರೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ತವೆ. ಹಾಗಾದರೆ ಹೋಮ ಹವನಾದಿಗಳನ್ನು ಮಾಡಬೇಕು ಅಂತ ತಿಳಿಸಿದರು. ಹೋಮಗಳನ್ನು ಮಾಡಬೇಕಾದ್ರೆ ಪ್ರಧಾನವಾಗಿ ಬೇಕಾದದ್ದೇನು? ಒಂದು ಕುಂಡ ಅಂತ. ಆ ಕುಂಡ 3 ಮೇಖಲ, ಸತ್ವ ರಜಸ್ಸು ತಮಸ್ಸು ಅಂತ 3 ಸ್ಟೆಪ್ ಬೈ ಸ್ಟೆಪ್ ಆಗಿ
ನಾವು ಕುಂಡವನ್ನು ರಚನೆ ಮಾಡ್ತೇವೆ. ಕುಂಡವನ್ನು ರಚನೆ ಮಾಡಬೇಕಾದರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಮಧರ್ಮರಾಜ ಕುಂಡವನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು, ಅದರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ರೂಪಗಳು ಕೂಡ ಯಾವುದು ಅಂತ ನಚಿಕೇತನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಯಾವ ಯಮಧರ್ಮರಾಜ ದೇವರು. ಅದಕ್ಕೆ ಹೇಳ್ತಾರೆ, ಯಾ ಇಷ್ಟಕಾಹ ಯಾವತೀರ್ವ ಯಥಾವ ಅಂತ ಹೇಳಿದರೆ, ಯಾ ಇಷ್ಟಕಾಹ ಇಟ್ಟಿಗೆ ಯಾವುದು, ಇನ್ನೊಂದು ಯಾವತಿ ಅಂತ ಹೇಳಿ ಎಷ್ಟು ಸಂಖ್ಯೆಗಳು, ಇನ್ನೊಂದು ಯಥಾವ ಹೇಗೆ ಆ ಇಟ್ಟಿಗೆಗಳನ್ನು ಜೋಡಿಸಬೇಕು ಅಂತ ಯಮಧರ್ಮರಾಜರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಇಷ್ಟಕ ಎನ್ನುವಂಥ ಶಬ್ದಕ್ಕೆ ಅರ್ಥ ಏನು ಅಂತ. ಇಷ್ಟಕ ಅಂತ ಹೇಳಿದ್ರೆ ಇಟ್ಟಿಗೆ ಅಂತ ಅರ್ಥ. ಅದಕ್ಕೆ ಇಷ್ಟಕ ಅಂತ ಯಾಕೆ ಹೆಸರು ಬಂತು ಸಂಸ್ಕೃತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಇಷ್ಟಂ ಕರೋತಿ ಇತಿ ಇಷ್ಟಕ ಅಂತ ಹೇಳಿದರೆ, ಆ ಇಟ್ಟಿಗೆಯನ್ನು ಇಟ್ಟುಕೊಂಡು ನಾವು ಹೋಮಾದಿಗಳನ್ನು ಮಾಡಿದಾಗ ನಮಗೆ ಇಷ್ಟವನ್ನು ತಂದುಕೊಡುತ್ತೆ. ಅರ್ಥಾತ್ ಇಷ್ಟವಾದದ್ದು ಯಾವುದು? ಮೋಕ್ಷ, ಪರಮಾತ್ಮನ ಅನುಗ್ರಹ, ಅದನ್ನು ತಂದುಕೊಡುತ್ತೆ. ಆದ್ದರಿಂದಾಗಿ ಆ ಇಟ್ಟಿಗೆಗಳಿಗೆ ಏನಂತ ಅರ್ಥ, ಹೆಸರು ಇಷ್ಟಕ, ಇಷ್ಟವನ್ನು ಉಂಟು ಮಾಡೋದು ಅಂತ. ಪ್ರಧಾನ ಇಷ್ಟಕ ಯಾರು? ಅದು ಪರಮಾತ್ಮನೇ ಆಗಿದ್ದಾನೆ. ಎಲ್ಲ ವಿಧವಾದಂತಹ ಅಭಿಷ್ಟಗಳನ್ನು ತಂದುಕೊಡುವಂತಹವನು ಪರಮಾತ್ಮನೇ ಆಗಿದ್ದಾನೆ. ಹೀಗೆ ಇಷ್ಟಕ ಅಂತ ಆಯಿತು. ಆ ಇಟ್ಟಿಗೆಗಳನ್ನು ಎಷ್ಟು ಇಟ್ಟಿಗೆಗಳನ್ನು ಇಡಬೇಕು ಅಂತ ಕೇಳ್ತಾ ಇದ್ದಾನೆ ಯಾವ ನಚಿಕೇತ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ವಾಸ್ತವಿಕವಾಗಿ ಉಪನಿಷತ್ತನ್ನು ನೋಡಿದರೆ ಉಪನಿಷತ್ತು ಎಲ್ಲವನ್ನು ಕೂಡ ಬಿಚ್ಚಿ ಇಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಉಪನಿಷತ್ತು ರಹಸ್ಯ ವಿದ್ಯೆ ಅಂತ ಕರೆಸ್ಕೊಳ್ಳುತ್ತೆ. ಆ ನಚಿಕೇತ ತನ್ನ ದೇಹವನ್ನೇ ತ್ಯಾಗ ಮಾಡಿ ಅಷ್ಟು ಕಷ್ಟಪಟ್ಟು ಪಡೆದಂತಹ ವಿದ್ಯೆ ಅದನ್ನು ಎಲ್ಲರಿಗೂ ಕೂಡ ಹೇಳಲ್ಲ ಉಪನಿಷತ್ತು. ಉಪನಿಷತ್ತು ಏನು ಹೇಳುತ್ತೆ? ಯಾ ಇಷ್ಟಕಾಹ ಯಾವತೀರ್ವ ಯಥಾವ, ಎಷ್ಟು ಇಟ್ಟಿಗೆ ಅದನ್ನು ಯಾವ ರೀತಿಯಾಗಿ ಇಡಬೇಕು, ಯಾವ ಇಟ್ಟಿಗೆ ಇಡಬೇಕು ಅಂತ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಿದ ಅಂತ ಅಷ್ಟೇ ಹೇಳುತ್ತೆ. ಇಟ್ಟಿಗೆ ಯಾವುದು, ಎಷ್ಟು ಇಡಬೇಕು, ಹೇಗೆ ಇಡಬೇಕು ಅಂತ ಉಪನಿಷತ್ತು ಹೇಳೋದಿಲ್ಲ. ಅದನ್ನು ಹೇಳೋರು ಯಾರು ಅಂತ ಹೇಳಿದ್ರೆ ನಮ್ಮ ಗುರುಗಳಾದಂತಹ ಯಾವ ಮಧ್ವಾಚಾರ್ಯರು. ಅವರು ಹೇಳ್ತಾರೆ, ಇಷ್ಟಕ ದೇವತಾಂ ವಿಷ್ಣುಂ ಷಷ್ಟ್ಯುತ್ತರ ಶತತ್ರಿಕಂ ಯಥಾವದೇವ ವಿಜ್ಞಾಯ ಮುಚ್ಯತೆ ಕರ್ಮಬಂಧನಾತ್ ಅಂತ. ಇಟ್ಟಿಗೆಗಳು ಎಷ್ಟು ಇರಬೇಕು ಅಂತ ಹೇಳಿದರೆ 360 ಇಟ್ಟಿಗೆಗಳು ಒಂದು ಯಜ್ಞದಲ್ಲಿ ಇರಬೇಕು ಎಂಬುದಾಗಿ ಹೇಳ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ 360 ಇಟ್ಟಿಗೆಗಳನ್ನು ಇಟ್ಟು ಹೋಮ ಮಾಡಲಿಕ್ಕೆ ಸಾಧ್ಯ ಆಗೋದು, ಅಷ್ಟು ಸ್ಥಳ ಇರೋದಿಲ್ಲ. ಆದರೆ ಕನಿಷ್ಠ ಇಟ್ಟಿಗೆಯ ಕುಂಡವನ್ನು ಕೂಡ ಹಾಕೋದಿಲ್ಲ. ಕಬ್ಬಿಣದ ಕುಂಡವನ್ನು ರೆಡಿಮೇಡ್ ಅಂತ ಸಿಗುತ್ತೆ, ಅದನ್ನೇ ತಂದು ಹೋಮವನ್ನು ಮಾಡಿಬಿಡ್ತೇವೆ. ಆದರೆ ಆ ರೀತಿಯಾಗಿ ಸರ್ವತಾ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ಇಷ್ಟಕ, ಅದರ ಹೆಸರೇ ಇಷ್ಟಕ, ನಮಗೆ ಅಭಿಷ್ಟವನ್ನು ತಂದುಕೊಡುವಂಥದ್ದೇ ಇಟ್ಟಿಗೆ. ಹಾಗಾಗಿ ಇಟ್ಟಿಗೆಯ ಮಧ್ಯದಲ್ಲಿಯೇ ನಾವು ಅವಶ್ಯವಾಗಿ ಹೋಮವನ್ನು ಮಾಡಲೇಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟಕ ದೇವತ, ಆ ಇಟ್ಟಿಗೆಗೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿ ಸಾಕ್ಷಾತ್ ಪರಮಾತ್ಮನೇನೆ ಅಂತೆ. ಆ ಪರಮಾತ್ಮನೇನೆ 360 ಇಟ್ಟಿಗೆಗಳಲ್ಲಿ ಒಂದೊಂದು ರೂಪದಿಂದಾಗಿ ಸನ್ನಿಹಿತನಾಗಿ ಇದ್ದುಕೊಂಡು ಆ ಹೋಮದಿಂದಾಗಿ ಬರುವಂತಹ ಸಮಗ್ರ ಫಲವನ್ನು ಕೂಡ ತಂದುಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅದನ್ನು ತಿಳಿದುಕೊಂಡಂತಹ ವ್ಯಕ್ತಿ ಕೂಡ ಯಥಾವದೇವ ವಿಜ್ಞಾಯ ಮುಚ್ಯತೆ ಕರ್ಮಬಂಧನಾತ್ ಎಂಬುದಾಗಿ, ಈ ಸಂಸಾರ ಬಂಧನದಿಂದಾಗಿ ಆ ಇಟ್ಟಿಗೆಯಲ್ಲಿರುವಂತಹ ಪರಮಾತ್ಮನನ್ನು ತಿಳಿದಂತಹ ವ್ಯಕ್ತಿ ಏನಾಗ್ತಾನೆ, ಇದರಿಂದಾಗಿ ಸಂಸಾರದಿಂದಾಗಿ ಮುಕ್ತನಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವರು ಕೂಡ ಹೇಳೋದು ಇಷ್ಟೇ. ಇಟ್ಟಿಗೆಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ 360 ಸ್ವರೂಪ ಯಾವುದು ಅಂತ ಉಪನಿಷತ್ತು ಹೇಳೋದಿಲ್ಲ. ಅದೇ ರೀತಿಯಾಗಿ ಮಧ್ವಾಚಾರ್ಯ ಕೂಡ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ತಿಳಿದುಕೊಳ್ಳುವಂತಹ ಯೋಗ್ಯತೆ ನಮಗೆ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ಆ ನಚಿಕೇತ ಅಷ್ಟು ಕಷ್ಟಪಟ್ಟು ಮಾಡಿದಂತಹ ತಿಳಿದುಕೊಂಡಂತಹ ಉಪನಿಷತ್ ವಿದ್ಯೆಯನ್ನು ನಾವು ಇಷ್ಟು ಸುಲಭವಾಗಿ ತಿಳಿದುಕೊಂಡು ಬಿಟ್ಟಿವಿ ಅಂತ ಹೇಳಿದ್ರೆ, ತಿಳಿದುಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಯೋಗ್ಯತೆ ಇರಬೇಕು. ಯೋಗ್ಯತೆ ಇದ್ದಾಗ ಮಾತ್ರ ಏನಾಗುತ್ತೆ, ಅದು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನು ತಿಳಿಯುವಂತಹ ಯೋಗ್ಯತೆ ಎಲ್ಲರಿಗೂ ಕೂಡ ಇಲ್ಲ ಅಂತ ಉಪನಿಷತ್ ಅಷ್ಟೇ ಹೇಳುತ್ತೆ. ಎಷ್ಟು ಇಟ್ಟಿಗೆ ಇಡಬೇಕು ಅಂತ ಕೇಳಿದ, ಅದಕ್ಕೆ ಅವನು ಉತ್ತರವನ್ನು ಕೂಡ ಕೊಟ್ಟ ಅಂತ. ಎಷ್ಟು ಇಡಬೇಕು, ಏನು, ಅದರಲ್ಲಿ ಇರುವಂತಹ ಪರಮಾತ್ಮನ ಸ್ವರೂಪ ಏನು ಅಂತ ಉಪನಿಷತ್ತು ನಮಗೆ ತಿಳಿಸಿಕೊಡುವುದಿಲ್ಲ. ಆದರೆ ಐತರೇಯ ಉಪನಿಷತ್ತಿನಲ್ಲಿ ಹೇಳುವಂತೆ
ವಿಷ್ಣೋ ರೂಪಾಣಿ ವಿಷ್ಣೋಸ್ತಾವಂತಿ ಇಷ್ಟಕಾಸು ಪೃಥಕ್ ಪೃಥಕ್ ಎಂಬುದಾಗಿ ಐತರೇಯ ಉಪನಿಷತ್ನಲ್ಲಿ ಹೇಳುವಂತೆ ಎಷ್ಟು ಇಟ್ಟಿಗೆಗಳನ್ನು ಇಡ್ತೇವೋ ಅಷ್ಟು ಇಟ್ಟಿಗೆಗಳಲ್ಲಿ ಆಯಾಯ ಪರಮಾತ್ಮನ ರೂಪ ಎಂಬುದು ಬಂದು ಸನ್ನಿಹಿತವಾಗುತ್ತೆ ಎಂಬುದಾಗಿ ಹೇಳುತ್ತೆ. ಹಾಗಾಗಿ ಅವಶ್ಯವಾಗಿ ಹೋಮಾದಿಗಳನ್ನು ಮಾಡುವವರು ಇಟ್ಟಿಗೆಯ ಮಧ್ಯದಲ್ಲಿಯೇ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಉಪದೇಶ ಮಾಡ್ತಾರೆ. ಏನು ಉಪದೇಶ ಮಾಡಿದರು ಅಂತ ಉಪನಿಷತ್ತು ಹೇಳೋದಿಲ್ಲ. ಉಪದೇಶವನ್ನಂತೂ ಮಾಡಿದರು. ಯಾರು? ಯಮಧರ್ಮರಾಜರು ನಚಿಕೇತನಿಗೆ. ಉಪದೇಶ ಮಾಡಿದ ಮೇಲೆ ಯಾವುದೇ ಒಬ್ಬ ಗುರುಗಳಿಗೆ ಏನು ಅಪೇಕ್ಷೆ ಇರುತ್ತೆ ಅಂತ ಹೇಳಿದ್ರೆ, ನಾನು ಏನನ್ನು ಉಪದೇಶ ಮಾಡಿದ್ದೇನೋ ಅದನ್ನು ಶಿಷ್ಯ ವಾಪಸ್ ಒಪ್ಪಿಸಿದಾಗ ಗುರುಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಇಲ್ಲಿ ಏನಾಯಿತು, ಯಮಧರ್ಮರಾಜ ಎಲ್ಲವನ್ನು ಕೂಡ ಉಪದೇಶ ಮಾಡಿದ. ಉಪದೇಶ ಮಾಡಿದ ಮರುಕ್ಷಣವೇನೆ ಯಾವುದೇ ಅಭ್ಯಾಸ ಇಲ್ಲ, ರಿವಿಷನ್ ಇಲ್ಲ. ನಚಿಕೇತ ಏನೋ ಇವತ್ತು ಪಾಠ ಮಾಡಿದ್ಯಾ ನಾಳೆ ಒಪ್ಪಿಸ್ತೀನಿ ಅಂತ ಹೇಳಲಿಲ್ಲ. ಎಷ್ಟು ಹೊತ್ತು ಯಮಧರ್ಮರಾಜ ಉಪದೇಶ ಮಾಡಿದನೋ ಮರುಕ್ಷಣವೇನೆ ಯಮಧರ್ಮರಾಜ ಉಪದೇಶ ಮಾಡಿದಂತಹ ಪ್ರತಿಯೊಂದು ವಿಚಾರವನ್ನು ಕೂಡ ಒಂದು ಅಂಶ ಕೂಡ ಬಿಡದಂತೆ ಯಥಾವತ್ತಾಗಿ ಯಮಧರ್ಮರಾಜನಿಗೆ ಪುನಃ ಒಪ್ಪಿಸ್ತಾನೆ ಅಂತೆ. ಪಾಠ ಮಾಡಿದ್ದನ್ನು ಒಪ್ಪಿಸ್ತಾನೆ ಗುರುಗಳಿಗೆ. ಒಪ್ಪಿಸಿದಾಗ ಸಚಾಪಿತತ್ ಪ್ರತ್ಯವದತ್ ಯಥೋಕ್ತಃ ನಚಿಕೇತ ಅನುವಾದ ಮಾಡ್ತಾನೆ ಅಂತೆ ಯಮಧರ್ಮರಾಜನ ಮುಂದೆ. ಅದನ್ನು ಕೇಳಿದಾಗ ಯಮಧರ್ಮರಾಜನಿಗೆ ಭಾರಿ ಸಂತೋಷ ಆಗುತ್ತೆ ಅಂತೆ. ಒಬ್ಬ ಯೋಗ್ಯ ವ್ಯಕ್ತಿಗೆ ನಾನು ಎಲ್ಲ ವಿದ್ಯೆಯನ್ನು ಕೂಡ ಹೇಳಿಕೊಟ್ಟೆ ಅಂತಹ ಸಂತೋಷ ಆಗುತ್ತೆ. ಕೊನೆಗೆ ಆ ಮೃತ್ಯು ಯಾವ ಯಮಧರ್ಮರಾಜ ಹೇಳ್ತಾನೆ, ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮ ವರಂ ತವೇಹಾದ್ಯ ದದಾನಿ ಭೂಯಃ ತವೈವ ನಾಮ್ನ ಭವಿತಾಯಮಗ್ನಿ ಶೃಂಗಾಂ ಚೇಕ್ಮಾಂ ಅನೇಕ ರೂಪಾಂ ಗ್ರಹಾಣ ಅಂತ. ಯಮಧರ್ಮರಾಜ ವಾಸ್ತವಿಕವಾಗಿ ನಚಿಕೇತ ಕೇಳಿದಂತಹ ವರ ಏನು? ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ವರೂಪದ ಬಗ್ಗೆ ತಿಳಿಸಿಕೊಟ್ಟ. ಅಗ್ನಿಯಲ್ಲಿ ಅಂತರ್ಯಾಮಿ ಪರಮಾತ್ಮ ಹೇಗಿರ್ತಾನೆ, ಇಟ್ಟಿಗೆಗಳಲ್ಲಿ ಹೇಗಿರ್ತಾನೆ, ಅಗ್ನಿಯಲ್ಲಿ ಹೇಗಿರ್ತಾನೆ, ಹೇಗೆ ಹೋಮಾದಿಗಳನ್ನು ಮಾಡಬೇಕು ಎಂಬಂತಹ ರಹಸ್ಯವಾದಂತಹ ಪ್ರಮೇಯಗಳನ್ನು ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಿದ್ದನ್ನು ಪುನಃ ಇವನು ವಾಪಸ್ ಹೇಳಿದ. ಇದರಿಂದಾಗಿ ಯಮಧರ್ಮರಾಜನಿಗೆ ತುಂಬ ಸಂತೋಷ ಆಗಿ ಕೇಳಿದ್ದು ವರ ಏನು ತಿಳಿಸಿಕೊಡುವಂತ ಇವನು ಇನ್ನೊಂದು ಎಕ್ಸ್ಟ್ರಾ ವರ ಕೊಡ್ತಾನೆ ಅಂತೆ. ಯಾರು? ಯಮಧರ್ಮರಾಜ. ಅವನು ಹೇಳ್ತಾನೆ, ವರಂ ತವೇವಾದ್ಯ ದದಾನಿ ಭೂಯಃ ತವೈವ ನಾಮ್ನ ಭವಿತಾಯಮಗ್ನಿ ಅಂತ. ಅಂದರೆ ಇನ್ನು ಮುಂದೆ ಭೂಲೋಕದಲ್ಲಿ ಈ ಅಗ್ನಿ ಏನಿದೆ, ಅಂದರೆ ನಾನು ನಿನಗೆ ಏನು ಉಪದೇಶ ಮಾಡಿದ್ದೇನೆ, ಈ ಅಗ್ನಿಗೆ ನಚಿಕೇತಾಗ್ನಿ ಎಂಬುದಾಗಿಯೇ ಹೆಸರು ಬರುತ್ತೆ ಎಂಬಂತಹ ಒಂದು ವಿಶಿಷ್ಟ ವರವನ್ನು ಕೊಡ್ತಾನೆ ಅಂತೆ. ಅಂದರೆ ಒಂದು ಅಗ್ನಿಗೆ, ಅಷ್ಟು ರಹಸ್ಯವಾದಂತಹ ಅನುಸಂಧಾನ ಮಾಡಬೇಕಾದಂತಹ ಅಗ್ನಿಗೆ ನಚಿಕೇತಾಗ್ನಿ ಎಂಬುದಾಗಿ ಹೆಸರು ಬರಬೇಕು ಅಂತ ಹೇಳಿದ್ರೆ, ಈ ನಚಿಕೇತನ 10 ವರ್ಷದ ಬಾಲಕನ ಧೈರ್ಯ, ಸ್ಥೈರ್ಯ, ಜ್ಞಾನ, ಆ ಪ್ರಜ್ಞಾಶಕ್ತಿ ಯಾವ ರೀತಿಯಾಗಿ ಇತ್ತು ಅಂತ ನಾವು ಚಿಂತನೆ ಮಾಡಬೇಕು. ನೋಡಿ, ಒಂದು ವೇಳೆ ಆ ತಂದೆಯಾದಂತಹ ಉದ್ದಾಲಕ ಅವತ್ತು ಒಂದು ವೇಳೆ ಹೋಮವನ್ನೇ ಮಾಡದೇ ಹೋಗಿದ್ದರೆ, ನಚಿಕೇತ ನನ್ನನ್ನು ಯಾರಿಗೆ ದಾನ ಕೊಡ್ತೀಯ ಅಂತ ಕೇಳದೇ ಹೋಗಿದ್ದರೆ, ತಂದೆಗೆ ಸಿಟ್ಟೇ ಬರದೇ ಹೋಗಿದ್ದರೆ, ಸಿಟ್ಟು ಒಂದು ಶಾಪ ಕೊಡದೇ ಹೋಗಿದ್ದರೆ, ಇವತ್ತು ನಮಗೆ ಕಠೋಪನಿಷತ್ ಎಂಬಂಥ ಇಷ್ಟು ಪ್ರಮೇಯಗಳ ಪುಂಜೆಯನ್ನು ನಮಗೆ ಸಿಗ್ತಾನೇ ಇರಲಿಲ್ಲ. ಹಾಗಾಗಿ ಶಾಸ್ತ್ರ ಹೇಳುತ್ತೆ, ದೊಡ್ಡವರ ಶಾಪ ಎಂಬುದು ಅದು ಯಾವುದೋ ಒಂದು ದೊಡ್ಡ ಒಂದು ಮಹತ್ ಕಾರ್ಯಕ್ಕೆ ನಾಂದಿಯಾಗಿರುತ್ತೆ ಅಂತೆ. ಅವರು ಸುಮ್ಮನೆ ಸಿಟ್ಟಿಗೆದ್ದು ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದೋ ಸುಮ್ಮನೆ ಲೌಕಿಕ ಕಾರಣ ಆಗಿರೋದಿಲ್ಲ. ಅವರ ಶಾಪ ಎಂಬುದು ಇಡೀ ಜಗತ್ತಿಗೆ ಒಂದು ದೊಡ್ಡ ಉಪಕಾರವನ್ನೇ ಮಾಡುತ್ತೆ. ಹಾಗಾಗಿ ಉದ್ದಾಲಕರು ಇವತ್ತು ಸಿಟ್ಟಿಗೆದ್ದು ತನ್ನ ಮಗನಿಗೆ ಸತ್ತು ಹೋಗು ಎಂಬಂತಹ ದೊಡ್ಡ ಶಾಪವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಕಠೋಪನಿಷತ್ ಎಂಬಂತಹ ದೊಡ್ಡ ಉಪನಿಷತ್ತು ಆವಿಷ್ಕಾರ ಆಗಲಿಕ್ಕೆ ಒಂದು ಕಾರಣ ಇತ್ತು. ಹಾಗಾಗಿ ದೊಡ್ಡವರ ಶಾಪ ಇವತ್ತೇನಾಗಿದೆ, ನಮ್ಮ ಮನುಕುಲಕ್ಕೆ, ಮಾನವನ ಕುಲಕ್ಕೆ ದೊಡ್ಡ ವರವಾಗಿ ಪರಿಣಾಮ ಆಗಿದೆ. ಅದಕ್ಕೆ ಯಮಧರ್ಮರಾಜ ಹೇಳ್ತಾನೆ, ಇವತ್ತು ನಿನಗೆ ನಾನು ವರವನ್ನು ಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಆ ಅಗ್ನಿಗೆ ಭೂಲೋಕದಲ್ಲಿ ನಚಿಕೇತಾಗ್ನಿ ಎಂಬುದಾಗಿಯೇ ಆ ಅಗ್ನಿ ಎಂಬುದು ಪ್ರಖ್ಯಾತ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಶೃಂಗಾಂ ಚೇಮಾಂ ಅನೇಕ ರೂಪಾಂ ಗ್ರಹಾಣ, ಒಂದು ಶೃಂಖವನ್ನು ಕೊಡ್ತಾನೆ ಅಂತೆ. ಶೃಂಖ ಅಂದರೆ ಏನು ಅಂತ ಹೇಳಿದರೆ,
ಒಂದು ನೆಕ್ಲೇಸ್ ಅಂತ. ಸಾಮಾನ್ಯ ಹಾರ ಅಂತ ಹೇಳಿದ್ರೆ ಬಂಗಾರದ ಸರ ಅಂತ. ಅದೇ ಶೃಂಕಾಮ್ ಅಂತ ಹೇಳಿದ್ರೆ ಶೃಂಗ ಅಂತ ಹೇಳಿದ್ರೆ ಅನೇಕ, ಹೀಗೆ ನಾವು ಒಂದು ಡೈಮಂಡ್ ನೆಕ್ಲೆಸ್ ನೋಡ್ತೀವಿ, ಅದಕ್ಕೆ ತುಂಬ ಇದು ವಿಭಿನ್ನವಾಗಿ ಅನೇಕ ಡಿಸೈನ್ ಮೂಲಕ ಒಂದು ನೆಕ್ಲೆಸ್ ಇರುತ್ತೆ. ಹಾಗೆ ಈ ಶೃಂಕ ಅಂತ ಹೇಳಿದ್ರೆ ಇದು ಬಂಗಾರದ ದೊಡ್ಡ ನೆಕ್ಲೇಸನ್ನು, ದೊಡ್ಡ ಹಾರವನ್ನು ಯಮಧರ್ಮರಾಜ ಯಾರಿಗೆ, ನಚಿಕೇತನಿಗೆ ಉಡುಗೊರೆಯಾಗಿ ಕೊಟ್ಟ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಉಪಯೋಗ ಮಾಡಿದಂತಹ ಪದ ಏನು ಅಂತ ಹೇಳಿದ್ರೆ ಶೃಂಗಾಂ ಚೇಮಾಂ ಅನೇಕ ರೂಪಾಂ ಗ್ರಹಾಣ ಅಂತ. ಅನೇಕ ರೂಪ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅನೇಕ ರೂಪ ಎನ್ನುವಂತಹ ಶಬ್ದಕ್ಕೆ ಬಂಗಾರ ಅಂತ ಅರ್ಥ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ಬಯಸಿದಂತಹ ರೂಪಕ್ಕೆ ತಿರುಗುತ್ತೆ. ನಮಗೆ ಏನು ಬೇಕೋ ನಾವು ಬಂಗಾರದಿಂದ ಮಾಡಿಕೊಳ್ತೇವೆ. ಹಾಗಾಗಿ ಬಹುರೂಪ, ಅನೇಕ ರೂಪ ಎಂಬುದಾಗಿ ಹೇಳಿದರೆ ಅದಕ್ಕೆ ಬಂಗಾರ ಅಂತ ಕರೀತಾರೆ. ಇನ್ನೊಂದು ಅರ್ಥ ಇದೆ ಪುರಟ ಅಂತ. ಪುರಟ ಎನ್ನುವಂಥ ಶಬ್ದಕ್ಕೆ ಬಂಗಾರ ಅಂತ ಅರ್ಥ. ಅದಕ್ಕೆ ಆ ರೀತಿಯಾಗಿ ಯಾಕೆ ಪದಪ್ರಯೋಗ ಮಾಡಿದರು ಅಂತ, ಸಂಸ್ಕೃತದಲ್ಲಿ ಪುರಟ ಎಂಬುದಾಗಿ ಬಂಗಾರಕ್ಕೆ ಯಾಕೆ ಪದಪ್ರಯೋಗ ಮಾಡಿದರು ಅಂತ ಹೇಳಿದ್ರೆ ಪುರೇ ಅಟಂತಿ ಇತಿ ಪುರಟಃ ಅಂತ ಹೇಳಿದರೆ ಬಂಗಾರವನ್ನು ಹೆಚ್ಚು ಜನ ಹಾಕಿಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಅಂತ. ಬಂಗಾರ ಹಾಕಿಕೊಂಡು ಪುರೆ ಅಂದರೆ ನಗರದ ಬೀದಿಗಳಲ್ಲಿ ಅಟಂತಿ ಸುತ್ತಾಡ್ತಾರೆ ಅಂತ, ಅದಕ್ಕೋಸ್ಕರ ಅದಕ್ಕೆ ಪುರಾಟ ಎಂಬುದಾಗಿ ಹೆಸರು ಬಂತು ಅಂತ ಹೇಳ್ತಾರೆ. ಹೀಗೆ ಬಹುರೂಪ ಪುರಾಟ ಎಂಬುದಾಗಿ ಅದಕ್ಕೆಲ್ಲ ಕರೀತಾರೆ. ಅಂತಹ ಬಂಗಾರದ ವಿಶಿಷ್ಟವಾದಂತಹ ಒಂದು ಆಭರಣವನ್ನು ಆ ಯಮಧರ್ಮರಾಜ ನಚಿಕೇತನಿಗೆ ಕೊಟ್ಟ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದೇ ವಿಚಾರ ಪದ್ಮಪುರಾಣದಲ್ಲಿ ಕೂಡ ಬರುತ್ತೆ. ಯಮೋನುವಾದ ಸಂತುಷ್ಟ ವನ್ಯೇಸ್ತನ್ನಾಮತಾಮಪಿ ಶೃಂಗಾಂ ಸ್ವರ್ಣಮಯೀಂ ಚೈವ ಕಂಠಮಾಲಾಂ ಅದಾದ್ವಿಭುಹು ಅಂತ ಸರ್ವಸಮರ್ಥರಾದಂತಹ ಯಾವ ಯಮಧರ್ಮರಾಜರು ಅವರು ನಚಿಕೇತನ ಅನುವಾದವನ್ನು ಕೇಳಿ ತುಂಬ ಸಂತೋಷಗೊಂಡು ಅವರಿಗೆ ವಿಶೇಷವಾದಂತಹ ಒಂದು ವರ ಏನು, ವನ್ನೇಹೇ ತನ್ನಾಮತಾಂ, ಆ ಅಗ್ನಿಗೆ ನಚಿಕೇತಾಗ್ನಿ ಎಂಬುದಾಗಿ ಏನು ಹೆಸರನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಶೃಂಗಾಂ ಸ್ವರ್ಣಮಯೀಂ, ಬಂಗಾರದ ಆ ಒಂದು ಹಾರವನ್ನು ಕೊಟ್ಟು ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದರು. ಹೀಗೆ ನಚಿಕೇತ ಎರಡನೇ ವರವನ್ನು ವಿಶೇಷವಾಗಿ ತಾನು ತಿಳಿದುಕೊಂಡು ತಾನು ಜಗತ್ಪ್ರಸಿದ್ಧನಾದ ಎಂಬುದಾಗಿ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಮುಂದೆ ಆ ಒಂದು ನಚಿಕೇತಾಗ್ನಿಯಲ್ಲಿ ಹೋಮಾದಿಗಳನ್ನು ಮಾಡಿದರೆ ಏನು ಫಲ ಬರುತ್ತೆ ಎಂಬುದಾಗಿಲ್ಲ ಮುಂದೆ ಹೇಳ್ತಾರೆ. ಅಂತಹ ಮುಂದಿನ ಕಥಾನಕವನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು.